ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಸೊ ಬಿಫೋರ್ ದಿಸ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಅವೆಲ್ಲ ವೀಡಿಯೋಸು ಕೂಡ ಆಲ್ರೆಡಿ ನಮ್ಮ ಚಾನಲ್ ಮೇಲೆ ಅವೈಲೇಬಲ್ ಇದೆ. ನೀವು ಇನ್ ಕೇಸ್ ವಾಚ್ ಮಾಡಿಲ್ಲ ಅಂದರೆ ದೇರ್ ಇಸ್ ಅ ಲಿಂಕ್ ಇನ್ ದ ಕಾಮೆಂಟ್ ಸೆಕ್ಷನ್. ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಲ್ಲ, ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ಲಿ ಆ ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ನಿಮಗೆ ಯಾವ ಕಾನ್ಸೆಪ್ಟ್ ಬೇಕು, ಯಾವುದು ಪೆಂಡಿಂಗ್ ಇದೆಯೋ ಅದನ್ನು ಅಲ್ಲಿ ಕವರ್ ಅಪ್ ಮಾಡ್ಕೊಳ್ಳಿ. ಬಿಕಾಸ್ ವಿತೌಟ್ ಡೆರಿವೇಟಿವ್ಸ್ ನಾಲೆಜ್, ವಿತೌಟ್ ಫಂಕ್ಷನ್ಸ್ ನಾಲೆಜ್, ಆ ನಾಲೆಜ್ ಇಲ್ಲದೆ ಈ ಕಾನ್ಸೆಪ್ಟು ಅರ್ಥ ಆಗೋದಿಲ್ಲ. ಓಕೆ, ಆದಷ್ಟು ನಾನು ಬೇಸಿಕ್ಸ್ನ ಹೇಳ್ಕೊಟ್ಟು ಆಮೇಲೆ ಮುಂದೆ ಪ್ರೊಸೀಡ್ ಮಾಡ್ತೀನಿ. ಬಟ್ ಸ್ಟಿಲ್ ಮೈ ಸಜೆಷನ್ ಇಸ್ ಪ್ಲೀಸ್ ವಾಚ್ ದ ಪ್ರೀವಿಯಸ್ ವಿಡಿಯೋಸ್ ಫಾರ್ ಎ ಬೆಟರ್ ಕನೆಕ್ಷನ್. ಓಕೆ, ರೈಟ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಗೆಟ್ ಇನ್ ಟು ದ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಫಸ್ಟ್ ಆಫ್ ಆಲ್, ಯಾರಿಗೇನು ಕ್ಯಾಲ್ಕುಲಸ್ಸೇ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನೇಮಿಂದ ಗೊತ್ತಾಗ್ತಿದೆಯಾ ಇನ್ಕ್ರೀಸಿಂಗ್ ಅಂದರೆ ಏನು? ಏನೋ ಇನ್ಕ್ರೀಸ್ ಆಗೋದು ಅಂದರೆ ಜಾಸ್ತಿ ಆಗೋದು. ಸೊ ಇನ್ಕ್ರೀಸಿಂಗ್ ವಾಟ್? ಫಂಕ್ಷನ್. ಡಿಕ್ರೀಸಿಂಗ್ ಅಂದರೆ ಏನು? ಕಮ್ಮಿ ಆಗೋದು. ಇಷ್ಟಾದರೂ ಗೊತ್ತಿದೆಯಾ? ಸೊ ಲೆಟ್ ಅಸ್ ಡಿಸ್ಕಸ್ ಪ್ರಾಪರ್ಲಿ. ಇಲ್ಲಿ ನೋಡಿ, ಇನ್ಕ್ರೀಸಿಂಗ್ ಫಂಕ್ಷನ್. ಈಗ ಫಸ್ಟ್ ಆಫ್ ಆಲ್ ಇನ್ಕ್ರೀಸಿಂಗ್ ಅಂದರೆ ಗೊತ್ತಪ್ಪ, ಜಾಸ್ತಿ ಆಗೋದು ಅಂತ. ಫಂಕ್ಷನ್ ಅಂದರೆ ಗೊತ್ತಿದೆಯಾ? ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಫಂಕ್ಷನ್ ಚಾಪ್ಟ್ರಲ್ಲಿ. ಫಂಕ್ಷನ್ ಅಂದರೆ ಏನು? ಏನೋ ಒಂದು ಇನ್ಪುಟ್ ಹಾಕ್ತೀರಾ, ಏನೋ ಒಂದು ಔಟ್ಪುಟ್ ಬರುತ್ತೆ. ಮಷೀನ್ ಇದ್ದಂಗೆ ಅಂತ ಹೇಳ್ಕೊಟ್ಟಿದ್ದೇನೆ ನಾನು ನಿಮಗೆ, ಹೌದಾ? ಒಂದು ಮಷೀನು, ಆ ಮಷೀನಿಗೆ ಒಂದು ರೂಲ್ ಇದೆ, ಏನೋ ಒಂದು ರೂಲ್ ನಾವು ಹೇಳಿರ್ತೀವಿ. ಓಕೆ, ಅದ್ರ ಒಳಗಡೆ ಇನ್ಪುಟ್ ಏನು ಹಾಕ್ತೀವೋ ಔಟ್ಪುಟ್ ಅದ್ರ ತಕ್ಕಂತೆ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, y is equal to f of x ಅಂತ ನಾವು ಬರಿತೀವಿ. y ಅಂದ್ರೂ ಬರಿಬೋದು, f of x ಅಂತ ಅಂದ್ರೂ ಬರಿಬೋದು, ಏನು ತೊಂದರೆ ಇಲ್ಲ. ಸೊ y is equal to f of x ಅನ್ನೋದು ಒಂದು ಫಂಕ್ಷನ್ನು ಅಂತ ಅಂದರೆ ನಾವು ಯೂಶಲಿ ಏನು ಮಾಡ್ತೀವಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. y is equal to x ಸ್ಕ್ವೇರ್, ಇದು ಒಂದು ಫಂಕ್ಷನ್ನು. ಈಗ ಮಷೀನ್ ಅಂತ ಒಂದು ಬೇಸಿಕ್ ಲ್ಯಾಂಗ್ವೇಜಲ್ಲಿ ಹೇಳಿದ್ನಲ್ಲ, ಸಿಂಪಲ್. ಈ ಮಷೀನಿನ ರೂಲ್ ಏನಂದರೆ, ಈ ಎಕ್ಸ್ ವ್ಯಾಲ್ಯೂಸ್ ಇದೆಯಲ್ಲ, ಇವು ಇನ್ಪುಟ್. ಓಕೆ, ಎಕ್ಸ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಇನ್ಪುಟ್ ವ್ಯಾಲ್ಯೂಸ್. ಓಕೆ, ಆ್ಯಂಡ್ y ವ್ಯಾಲ್ಯೂಸ್ ಆರ್ ಆಲ್ವೇಸ್ ಔಟ್ಪುಟ್ ವ್ಯಾಲ್ಯೂಸ್. ಓಕೆನಾ? ಸೊ ಇನ್ಪುಟ್ ನಾವು ಹಾಕ್ತೀವಿ, ಔಟ್ಪುಟ್ ಬರುತ್ತೆ ನಮಗೆ ಆಟೋಮೆಟಿಕಲಿ. ಸೊ y ಏನಾಗುತ್ತೆ, ನಾವು ಎಕ್ಸ್ ವ್ಯಾಲ್ಯೂ ಏನು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಲ್ವಾ? ಸೊ ಸಪೋಸ್ ಎಕ್ಸ್ ವ್ಯಾಲ್ಯೂ ನಾನು 1 ತೊಗೊಂಡ್ರೆ, 0 ಇಂದ ಸ್ಟಾರ್ಟ್ ಮಾಡೋಣ. 0 ತೊಗೊಂಡ್ರೆ y ವ್ಯಾಲ್ಯೂ ಏನು ಬರುತ್ತೆ? 0 ಬರುತ್ತಾ? 0 ಸ್ಕ್ವೇರ್ 0, ಸೊ ಪಾಯಿಂಟ್. ನೆಕ್ಸ್ಟು 1, ಯಾಕಂದರೆ ಎಕ್ಸ್ ವ್ಯಾಲ್ಯೂ 1 ತೊಗೊಂಡ್ರೆ, x is equal to 1 ತೊಗೊಂಡ್ರೆ y is equal to 1 ಸ್ಕ್ವೇರ್ ಅಂದರೆ 1. x is equal to 2 ತಗೊಂಡ್ರೆ y is equal to 2 ಸ್ಕ್ವೇರ್ 4. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಲೆಟ್ ಮೀ ಅಡ್ಜಸ್ಟ್ ದ ಕ್ಯಾಮ್ರಾ, ಆ್ಯಕ್ಚುಲಿ ಶೇಕ್ ಆಗ್ತಾ ಇದೆ ಅಲ್ಲ. ನೋ ಪ್ರಾಬ್ಲಮ್. x is equal to 3 ತಗೊಂಡ್ರೆ y is equal to 3 ಸ್ಕ್ವೇರ್ ಅಂದರೆ 9. ಕರೆಕ್ಟ್ ಇದೆಯಾ? ಸೊ ಹಂಗಂದ್ರೆ ನಾವು ಗ್ರಾಫಲ್ಲಿ ಪಾಯಿಂಟ್ ಬರೆಯೋದು ಹೇಗೆ? ಎಕ್ಸ್ ಕಾಮ ವೈ ತಾನೆ ಯಾವಾಗಲೂ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ ದೆನ್ ವೈ ವ್ಯಾಲ್ಯೂ, ಫಸ್ಟ್ ಎಕ್ಸ್ ವ್ಯಾಲ್ಯೂ ದೆನ್ ವೈ ವ್ಯಾಲ್ಯೂ. ಎಲ್ಲಿಂದ ಬಂತು? ಇಲ್ಲಿಂದ ಬಂತು. ಕರೆಕ್ಟಾ? ಈಗ ನಾನು ಒಂದೊಂದೇ ಪ್ರೊಸೀಡ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸಿಂಗ್ ಫಂಕ್ಷನ್ಗಿಂತ ಮುಂಚೆ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಫಸ್ಟ್. ಫಂಕ್ಷನ್ ಅಂತ ಅಂದರೆ ಯಾವುದೋ ಒಂದು ಗ್ರಾಫ್ ಸಿಗುತ್ತೆ. ಹೇಗೆ ಸಿಗುತ್ತೆ? ಈ ರೀತಿ. ಫಂಕ್ಷನ್ ಅಂದರೆ ಈ ಥರ ಇರುತ್ತೆ. ಇದರಲ್ಲಿ ನಾವು ಎಕ್ಸ್ ವ್ಯಾಲ್ಯೂಸ್ ಹಾಕ್ದಂಗೆ ವೈ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಕಾಮ ವೈ ಇಟ್ಕೊಂಡು ನಾನು ಗ್ರಾಫ್ ಹಾಕ್ಬೋದು. ಈಗ ಲೆಟ್ ಅಸ್ ಟ್ರೈ. ಫಾರ್ ಎಕ್ಸಾಂಪಲ್, ಈಗ ನಮಗೇನು ಸಿಕ್ತಲ್ಲ, 0ಗೆ 0 ಸಿಕ್ತು. ಪಾಯಿಂಟ್ಸ್ ಪ್ಲಾಟ್ ಮಾಡೋದು ಬರುತ್ತೆ ಅಂತ ಅನ್ಕೊಂತಿದ್ದೀನಿ. ಐ ಹ್ಯಾವ್ ಟಾಟ್ ಯು ಆಲ್ ದೀಸ್ ಥಿಂಗ್ಸ್ ಇನ್ ಐ ಥಿಂಕ್ LPP ಮತ್ತು ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟರ್ ಎಲ್ಲ ಮಾಡಿದ್ದೀನಲ್ಲ, ಅದರಲ್ಲಿ ನಿಮಗೆ ಗ್ರಾಫ್ ಹೇಗೆ ಪ್ಲಾಟ್ ಮಾಡೋದು ಅನ್ನೋ ಬೇಸಿಕ್ಸಿಂದ ಕೂಡ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನೆಲ್ಲ ವಾಚ್ ಮಾಡಿ. ಓಕೆ, ಸೊ 0 ಅಂದರೆ 0ನೇ ಬರುತ್ತೆ, 0, 0. 1, ಅಂದರೆ ಏನು? ಎಕ್ಸ್ ಕಡೆಗೆ ನಾನು 1 ಡಿಸ್ಟೆನ್ಸ್ ಮೂವ್ ಆಗಬೇಕು, ವೈ ಕಡೆಗೂ 1 ಯೂನಿಟ್ ಅಂದರೆ ಮೇಲೆ. ಓಕೆ, ಸೊ ದಿಸ್ ಈಸ್ ಅವರ್ 1, 1 ಪಾಯಿಂಟ್. ನೆಕ್ಸ್ಟು 2, 4 ಅಂದರೆ ಎಕ್ಸ್ ಕಡೆಗೆ 2 ಕಿಲೋಮೀಟ್ರ್ ಹೋಗ್ಬೇಕು. 4 ಅಂದರೆ ವೈ ಅಂದರೆ ಮೇಲೆ 4 ಕಿಲೋಮೀಟ್ರ್ವರೆಗೂ ಹೋಗ್ಬೇಕು. ಈ ಥರ ನಾನು ಹೇಳ್ಕೊಟ್ಟಿದ್ದೆ ತಾನೆ. ಸೊ ವಾಚ್ ಮಾಡಿಲ್ಲ ಅಂದರೆ ವಾಚ್ ಮಾಡಿ ಅವನ್ನೆಲ್ಲ, ರೈಟ್? ಸೊ ಈ ರೀತಿ 3, 9 ಅಂದರೆ ಇನ್ನೆಲ್ಲೋ ಮೇಲ್ ಬರುತ್ತೆ, ಹೌದಾ? ಸೊ ಇದನ್ನು ನಾನು ಜಾಯಿನ್ ಮಾಡಿದ್ರೆ ನನಗೆ ಯಾವ ರೀತಿ ಬರುತ್ತೆ ನೋಡಿ, ಈ ರೀತಿ ಬಂದು ಇನ್ನು ಮೇಲೆ 3, 9 ಅಂದರೆ ಇನ್ನೆಲ್ಲೋ ಮೇಲ್ ಬರುತ್ತೆ ನಮಗೆ, ಹೌದಾ? ಎಸ್ ಆರ್ ನೋ? ರೈಟ್? ಇದೇ ಥರ ನಾನು ಇನ್ ಕೇಸ್ ಇದೇ ಜಾಗದಲ್ಲಿ -1 ತಗೊಂಡಿದ್ರೆ ಏನಾಗೋದು? ಎಕ್ಸ್ ಈಸ್ ಈಕ್ವಲ್ ಟು -1 ತಗೊಂಡ್ರೆ -1 ಹೋಲ್ ಸ್ಕ್ವೇರ್ ಈಸ್ +1. -2 ತಗೊಂಡಿದ್ರೆ -2 ಹೋಲ್ ಸ್ಕ್ವೇರ್ 4. -3 ತಗೊಂಡಿದ್ರೆ -3 ಹೋಲ್ ಸ್ಕ್ವೇರ್ 9. ರೈಟ್?
ಸೊ ಏನು ಸಿಗುತ್ತೆ ಪಾಯಿಂಟ್ಸು -1, -1, -2, -4, -3, -9. ಮೈನಸ್ ಅಂತ ಅಂದ್ರೆ ನಾನೇನು ಹೇಳಿದ್ದೀನಿ, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ಬೇಕು. ಅಂದರೆ ನೋಡಿ, ಎಕ್ಸ್ ಆಕ್ಸಿಸ್ ಇದೆಯಾ, ಎಕ್ಸ್ ವ್ಯಾಲ್ಯೂ -1 ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆಗೆ. ಸೊ ನೆಗೆಟಿವ್ ಅಲ್ಲಿ -1 ಇದ್ರೆ ಆನ್ಸರ್ ಏನು, ವೈ ಪಾಸಿಟಿವ್. ಸೊ ನೆಗೆಟಿವ್ ಕಡೆಗೆ ಫಸ್ಟ್ ಹೋಗ್ತೀರಾ, ದೆನ್ +1 ಇಲ್ಲಿಗೆ, ರೈಟ್. ಅದೇ ಇಲ್ಲಿ -2 ಇದ್ರೆ -2, ಎಕ್ಸ್ ವ್ಯಾಲ್ಯೂ -2, ವೈ ವ್ಯಾಲ್ಯೂ ಅಷ್ಟು 4. ಸೊ ಹಿಂಗೆ 4 ವ್ಯಾಲ್ಯೂಗೆ ಹೋಗ್ತೀವಿ. ಈಗ ಇದನ್ನು ಅಷ್ಟು ಜಾಯಿನ್ ಮಾಡಿದ್ರೆ ಈ ರೀತಿ ಸಿಗುತ್ತಾ, ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ, ರೈಟ್. ಸೊ ನಿಮಗೆ ಗ್ರಾಫ್ ಯಾವ ಥರ ಸಿಗ್ತಾ ಇದೆ, ಇದಕ್ಕೊಂದು ಹೆಸರಿದೆ. ಈ ಥರ ಯು ಶೇಪ್ ಕರು ಬರುತ್ತಲ್ಲ, ಅದಕ್ಕೊಂದು ಹೆಸರಿದೆ. ನಾವು ಆಲ್ರೆಡಿ ಕೋನಿಕ್ ಸೆಕ್ಷನ್ಸ್ ಅಲ್ಲಿ ಕಲಿತೀವಿ, ಪ್ಯಾರಾಬೋಲಾ ಅಂತೇಳಿ, ಹೌದಾ. ಸೊ ಫಂಕ್ಷನ್ ಅಂತ ಅಂದರೆ ನಿಮ್ಮ ತಲೆಯಲ್ಲಿ ಇಷ್ಟಕ್ಕೊಂದು ಬೇಸಿಕ್ಸು ಫಸ್ಟು ರನ್ ಆಗಬೇಕು. ಅವಾಗ ಮಾತ್ರ ನಿಮಗೆ ಇನ್ಕ್ರೀಸಿಂಗ್ ಫಂಕ್ಷನು, ಡಿಕ್ರೀಸಿಂಗ್ ಫಂಕ್ಷನು, ಅಥವಾ ಕನ್ಸಿಡರ್ ಎ ಫಂಕ್ಷನ್ f(x) = ಸಮಥಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಬರೋದಕ್ಕಿಂತ ಮುಂಚೆ ಕನ್ಸಿಡರ್ ಎ ಫಂಕ್ಷನ್ ಅನ್ನೋ ವರ್ಡ್ ಬಂತು ಅಂದರೆ ಇಷ್ಟಕ್ಕೊಂದು ಥಿಂಗ್ಸ್ ಬರಬೇಕು. ಏನೋ ಒಂದು ವ್ಯಾಲ್ಯೂ ಇನ್ಪುಟ್ ಇರುತ್ತೆ, ಏನೋ ಒಂದು ವ್ಯಾಲ್ಯೂ ಔಟ್ಪುಟ್ ಇರುತ್ತೆ. ಫಂಕ್ಷನ್ ಅಂದರೆ ಏನೋ ಒಂದು ಕಂಡೀಷನ್ ಇರುತ್ತೆ. ಇಟ್ ಈಸ್ ನಾಟ್ ನೆಸೆಸರಿ ದಟ್ ಇಟ್ ಶುಡ್ ಬಿ ಎಕ್ಸ್ ಸ್ಕ್ವಯರೇ ಇರಬೇಕು ಅಂತ ನೆಸೆಸರಿ ಇಲ್ಲ. ನಾನು ಎಕ್ಸಾಂಪಲಿಗೆ x² ತಗೊಂಡಿದ್ದೀನಿ. ಓಕೆ, ನಾವು ಯಾವ ಫಂಕ್ಷನ್ ತಗೊಂತೀವಿ ಅದ್ರ ಕರೆಸ್ಪಾಂಡಿಂಗ್ ಒಂದು ಗ್ರಾಫ್ ಸಿಗುತ್ತೆ. ಮ್ಯಾಮ್ ಎಲ್ಲ ಗ್ರಾಫ್ ಹಿಂಗೆ ಸಿಗ್ತಾವ? ಇಲ್ಲ. ಈ x² ಗ್ರಾಫ್ ಈ ಥರ ಸಿಕ್ತು, ನಾನು ಇನ್ನೇನೋ ಚೇಂಜ್ ಮಾಡ್ತೀನಪ್ಪ, x² +2 ಬರೀತೀನಿ, ಅವಾಗ ಇನ್ನೇನೋ ಬೇರೆ ಥರ ಗ್ರಾಫ್ ಬರುತ್ತೆ. ಇದೇ ನಾನು x² ಬದಲಿ x³ ತಗೊಂಡ್ರೆ ಇನ್ನೇನೋ ಬೇರೆ ಗ್ರಾಫ್ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಎಲ್ಲ ಗ್ರಾಫು ಸೇಮ್ ಇರೋದಿಲ್ಲ. ಗ್ರಾಫು ಡಿಪೆಂಡ್ ಆಗೋದು ಫಂಕ್ಷನ್ ಮೇಲೆ ಅಂದ್ರೆ ಮೀನಿಂಗ್ ಏನು, ಇದ್ರ ಮೇಲೆ. ಇದನ್ನ ಫಂಕ್ಷನ್ ಅಂತ ಕರಿತೀವಿ. ಫಂಕ್ಷನ್ ಅಂದ್ರೆ ಏನು, ಸರ್ಟನ್ ಇನ್ಪುಟ್ಟಿಗೆ ಸರ್ಟನ್ ಔಟ್ಪುಟ್ ಸಿಗುತ್ತೆ. ಇನ್ಪುಟ್ ಅಂದ್ರೆ ಯಾವುದು, ಎಕ್ಸ್ ವ್ಯಾಲ್ಯೂಸ್. ಔಟ್ಪುಟ್ ಅಂದ್ರೆ ಯಾವುದು, ವೈ ವ್ಯಾಲ್ಯೂಸ್. ಆ ಇನ್ಪುಟ್ಟಿಗೆ ಮ್ಯಾಥಮೆಟಿಕಲಿ ಒಂದು ವರ್ಡ್ ಇದೆ, ಏನು ಹೇಳಿ. ಆ ಇನ್ಪುಟ್ಸ್ ನಾವೇನು ತಗೊಂತೀವಲ್ಲ ಅದನ್ನ, ಆ ಸೆಟ್ನ ಏನಂತೀರಿ ನೀವು, ಡೊಮೈನ್. ಔಟ್ಪುಟ್ಸ್ ಏನು ಬರ್ತಾವಲ್ಲ, ಆ ಔಟ್ಪುಟ್ಸಿಗೆ ಒಂದು ಮ್ಯಾಥಮೆಟಿಕಲ್ ವ್ಯಾಲ್ಯೂ ಏನಿದೆ, ರೇಂಜ್. ಓಕೆ, ಈ ರೇಂಜು ಯಾವುದೋ ಒಂದು ದೊಡ್ಡ ಸೆಟ್ಟಿಗೆ ಸಬ್ಸೆಟ್ ಆಗಿರುತ್ತೋ ಆ ದೊಡ್ಡ ಸೆಟ್ಟಿಂದ ನೇಮ್ ಏನು, ಕೋಡೊಮೈನ್. ಅರ್ಥ ಆಗ್ತಿದೆಯಾ. ಸೊ ಇವೆಲ್ಲ ನಾನು ಫಂಕ್ಷನ್ಸ್ ಚಾಪ್ಟ್ರಲ್ಲಿ ತುಂಬ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಈಗ ರಿಕ್ವೈರ್ಮೆಂಟ್ ಇದೆ, ಸೊ ಅದ್ರ ತಕ್ಕಂತೆ ನಾನು ಹೇಳಿದ್ದೀನಿ. ಈಗ ಫಂಕ್ಷನ್ ಅಂದರೆ ಐ ಥಿಂಕ್ ಅರ್ಥ ಆಗಿರುತ್ತೆ. ಓಕೆ, ಎಲ್ಲೇ ನಿಮಗೆ ವೈ ಕಾಣಿಸ್ತಿದೆ ಅಂದರೆ ವೈ ಈಸ್ ನಥಿಂಗ್ ಬಟ್ f(x). ಎರಡೂ ಒಂದೇ, ವೈ ಆರ್ f(x). ಎರಡರಲ್ಲಿ ಯಾವುದಾದ್ರು ಒಂದು ರೆಪ್ರೆಸೆಂಟೇಷನ್. ನೀವು ಸಣ್ಣವರಿದ್ದಾಗ ಏನು ಮಾಡ್ತಿದ್ರಿ, ಗ್ರಾಫಲ್ಲಿ ಈ ಥರ ಪ್ಲಾಟ್ ಮಾಡೋದೆಲ್ಲ ಅವ್ರೇನು ಮಾಡೋರು, y = 2x + 4 ಈ ಥರ ಗ್ರಾಫ್ ಈ ಥರ ಕೊಡ್ತಿದ್ರು. ನೀವೇನು ಮಾಡ್ತಾ ಇದ್ರಿ, ಈ ಥರ ಬಾಕ್ಸ್ ಹಾಕಿಬಿಟ್ಟು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ, ಎಕ್ಸಿಗೆ 0 ಹಾಕಿ ವೈ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವೈ ವ್ಯಾಲ್ಯೂ ಕಂಡುಹಿಡಿತಿದ್ರಿ. ಓಕೆನಾ, 2 0 0 4, ಎಕ್ಸ್ ವ್ಯಾಲ್ಯೂ 1 ಹಾಕಿ 4 + 2 6 ಈ ಥರ ನೀವೇನು ಮಾಡ್ತಾ ಇದ್ರಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ. ಈಗ ದೊಡ್ಡವರಾದಾಗ ಈ ವೈನ ಅವ್ರೇನು ಮಾಡಿದ್ದಾರೆ, ರೀಪ್ಲೇಸ್ ಮಾಡಿಬಿಟ್ಟು f(x) = 2x + 4 ಅಂತ ಬರೀತಾರೆ. ಆವಾಗ ನಿಮಗೇನು ಅನಿಸುತ್ತೆ, ಓ ಮೈ ಗಾಡ್, ಹೌ ಡಿಫಿಕಲ್ಟ್ ಕ್ಯಾಲ್ಕುಲಸ್ ಈಸ್ ಅಂತ ಅನಿಸುತ್ತೆ. ಬಟ್ ದೇರ್ ಈಸ್ ನಥಿಂಗ್ ಮೈ ಡಿಯರ್ಸ್. ಸಣ್ಣವರಿದ್ದಾಗ ನೀಟಾಗಿ ಕಲ್ತಿದ್ರೆ ದೊಡ್ಡವರಾದಾಗ ಈಸಿ ಆಗುತ್ತೆ. ದ ಓನ್ಲಿ ಥಿಂಗ್ ಈಸ್, ನಿಮಗೆ ಗೊತ್ತಿರಬೇಕು, ಆವಾಗ ವೈ ಬರಿತಿದ್ವಿ, ಇವಾಗ f(x) ಬರಿತೀವಿ, ಬೇರೆ ಏನೂ ಚೇಂಜಸ್ ಇಲ್ಲ ಅಂತ. ಅರ್ಥ ಆಯ್ತಾ. ಆ್ಯಂಡ್ ಆವಾಗ ಸಿಂಪಲ್ ಗ್ರಾಫ್ಗಳನ್ನು, ಫಂಕ್ಷನ್ಸ್ಗಳನ್ನು ಕೊಡ್ತಾ ಇದ್ರು. ಓಕೆ, ಈಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತವೆ. ಈಗ ಈ ಥರ ಬರೀ ಇಷ್ಟೇ ಇರೋದಿಲ್ಲ. ಈಗ ಏನಾಗುತ್ತೆ, ಟ್ರಿಗ್ನೋಮೆಟ್ರಿ ಕೂಡ ಇನ್ಕ್ಲೂಡ್ ಆಗುತ್ತೆ. f(x) = sin x, ಡ್ರಾ ದ ಗ್ರಾಫ್ ಆಫ್ ಇಟ್. f(x) = cos x, ಪ್ರೂವ್ ದಟ್ ದಿಸ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಇನ್ ಸೊ ಇಂಟರ್ವಲ್. ಈ ಥರ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಕಷ್ಟ ಅನಿಸುತ್ತೆ. ಬಟ್ ಬೇಸಿಕ್ಕಿಂದ ತಗೊಂಡೋದ್ರೆ, ಒಂದು ಲೆವೆಲಿಂದ ಲೆವೆಲ್ 0, ಲೆವೆಲ್ 1, ಲೆವೆಲ್ 2 ಈ ಥರ ತಗೊಂಡೋದ್ರೆ ಏನಾಗುತ್ತೆ, ಕಷ್ಟ ಆಗಲ್ಲ ನಿಮಗೆ. ಅರ್ಥ ಆಯ್ತಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಲರ್ನ್. ಎನಿವೇಸ್, ಇಲ್ಲಿಗೆ ನಿಮಗೆ ಏನು ಅರ್ಥ ಆಯಿತು, ಫಂಕ್ಷನ್ ಅರ್ಥ ಆಯಿತು. ನೌ ಲೆಟ್ ಅಸ್ ಕಮ್ ಟು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಥರ ಗ್ರಾಫ್ ನಾನೇನು ಡ್ರಾ ಮಾಡಿದ್ದೀನಲ್ಲ, ಇದೇ ಥರ ನಾವು ಬೇರೆ ಬೇರೆ ಫಂಕ್ಷನ್ಸಿಗೆ ನಮಗೆ ಬೇರೆ ಬೇರೆ ಗ್ರಾಫ್ ಸಿಗುತ್ತೆ. ಈಗ ಸ್ವಲ್ಪ ನಾನು ಹೇಳ್ತಿರೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ಮಿ ಟೇಕ್ ನ್ಯೂ ಶೀಟ್, ಬೆಟರ್ ಟರ್ನ್ ಮಾಡಿಬಿಡ್ತೀನಿ. ರೈಟ್, ಈಗ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇದೊಂದು ಯಾವುದೋ ಒಂದು ಫಂಕ್ಷನ್ನು y = ಅದೇನೋ ಒಂದು ಫಂಕ್ಷನ್ ಇರುತ್ತೆ, ಅದಕ್ಕೆ ನನಗೆ ಗ್ರಾಫ್ ಏನು ಸಿಕ್ತು, ಎಲ್ಲೋ ಒಂದು ಕಡೆ ಹಿಂಗೆ ಸಿಕ್ತಪ್ಪ. ಓಕೆನಾ, ಸಿಗ್ಬೋದಾ, ರೈಟ್. ಅವಾಗ ಯು ಶೇಪ್ ಸಿಕ್ತು, ಯಾಕಂದರೆ y = x². ಇದು ಯಾವುದೋ ಒಂದು ಫಂಕ್ಷನಿಗೆ ಸಿಕ್ತಪ್ಪ. ಓಕೆ, ಆ ಫಂಕ್ಷನ್ ಹೆಸರು ನಮಗೆ ಗೊತ್ತಿಲ್ಲ, y = f(x) ಅಂತ ಸುಮ್ಮನೆ ಜನರಲ್ ಆಗಿ ಅನ್ಕೊಳ್ಳೋಣ.
ಓಕೆ, ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಏನೋ ಒಂದು ಐತೆ ಅಲ್ಲಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಏನೋ ಒಂದು ಐತೆ ಅಂದ್ರೆ 2x+4 ಇರಬಹುದು, 2x-4 ಇರಬಹುದು, 2x ಅಷ್ಟೇ ಇರಬಹುದು, 2x² ಇರಬಹುದು, ಬರೀ x² ಇರಬಹುದು, ಏನಾದ್ರೂ ಇರಬಹುದು, ಬಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರ್ಬೇಕದು. ಓಕೆ, ಸೊ ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈ ತರ ಒಂದು ಗ್ರಾಫ್ ಸಿಗುತ್ತೆ ಅನ್ಕೊಳ್ಳಿ. ಇದು ನಾನು ಎಕ್ಸಾಂಪಲ್ ಅಷ್ಟು ಹೇಳ್ತಾ ಇರೋದು. ಓಕೆ, ಕೆಲವೊಮ್ಮೆ ಏನಾಗುತ್ತೆ, ನಾವು ಹಿಂಗೆ ಗ್ರಾಫ್ ಅವಾಗಲೇ ಡ್ರಾ ಮಾಡಿದ್ವಲ್ಲ ಆ ಥರ ಪಾಯಿಂಟ್ಸ್ ಇಟ್ಕೊಂಡು ಡ್ರಾ ಮಾಡಕ್ ಹೊರಟ್ರೆ ನಮಗೇನಾಗುತ್ತೆ ಅಂತಂದ್ರೆ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ ಗ್ರಾಫ್ ಹೆಂಗೆ ಸಿಗುತ್ತೆ ಅಂದರೆ ಸ್ವಲ್ಪ ಪಾಯಿಂಟ್ಸಿಗೆ ಹಿಂಗೆ ಬರುತ್ತಪ್ಪ, ಎಕ್ಸ್ ಕಾಮ ವೈ ನಾನು ಪ್ಲಾಟ್ ಮಾಡ್ತಾ ಹೋದಂಗೆ ಈ ಥರ ಸಿಗುತ್ತೆ. ಕೆಲವೊಂದು ಪಾಯಿಂಟ್ಸಿಗೆ ಸೇಮ್ ವ್ಯಾಲ್ಯೂಸು, ವೈ ವ್ಯಾಲ್ಯೂ ಸೇಮ್ ಬಂದ್ಬಿಡುತ್ತೆ, ಮತ್ತೆ ಕೆಲವೊಂದು ವ್ಯಾಲ್ಯೂಸು ಹಿಂಗೆ ಅಂತ ಹೋಗುತ್ತಪ್ಪ ಯಾವುದೋ ಒಂದು ಗ್ರಾಫು. ಓಕೆ, ಸೊ ಈ ಥರ ಸಿಗುತ್ತೆ. ಇನ್ನು ಕೆಲವೊಂದಕ್ಕೆ ಏನಾಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ, ಇನ್ನು ಕೆಲವೊಂದಕ್ಕೆ ಹಿಂಗೆ ಫುಲ್ ಡೌನೇ ಹೋಗ್ತಾ ಇರುತ್ತೆ. ಓಕೆನಾ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಆ್ಯಂಡ್ ಗ್ರಾಫು ಕೆಳಗೆ ಬರ್ತಾನೇ ಇರುತ್ತೆ. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಕೇಸಸ್ಸಲ್ಲಿ ಏನಾಗ್ಬಿಡುತ್ತೆ, ಫಂಕ್ಷನು ಹಿಂಗೆ ಡೌನ್ ಬರುತ್ತೆ, ಯಾವುದೋ ಒಂದು ವ್ಯಾಲ್ಯೂಗೆ ಕಾನ್ಸ್ಟೆಂಟ್ ಸೇಮೇ ಇರುತ್ತೆ, ನೆಕ್ಸ್ಟ್ ಕೆಳಗೆ ಮತ್ತೆ ಹೋಗುತ್ತೆ. ಓಕೆ, ಸೊ ಇದು ಕೂಡ ಒಂದು ಗ್ರಾಫು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇವೆಲ್ಲ ಗ್ರಾಫು ಯಾವುದೋ ಒಂದು ಫಂಕ್ಷನ್ನಿಗೆ ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಒಂದೊಂದೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಫಸ್ಟು ನಾರ್ಮಲ್ ಡೆಫಿನೇಷನ್ನ ನಾವು ತಿಳ್ಕೊತಿದ್ದೀವಿ. ನಾನೀಗ ಏನು ನಿಮಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನೀವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ದೇರ್ ಆರ್ 2 ಡೆಫಿನೇಷನ್. ಒನ್ ಈಸ್ ನಾರ್ಮಲ್. ನಾರ್ಮಲ್ ಅಂದರೆ ಥ್ರೂ ಗ್ರಾಫಿಂದ ಅರ್ಥ ಮಾಡ್ಕೊಳೋ ಡೆಫಿನೇಷನ್, ವಿಚ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಮೆಥಡಲ್ಲಿ ಮಾಡೋಕ್ಕೆ ಹೋದರೆ ತುಂಬ ಹೆಕ್ಟಿಕ್ ಅಂದರೆ ನಾನು ಇಲ್ಲೇನೋ ಈಸಿ ಇತ್ತು, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರ್ದೆ ಗ್ರಾಫ್ ಡ್ರಾ ಮಾಡಿದೆ. ಕೆಲವೊಮ್ಮೆ ಏನು ಮಾಡ್ತಾರೆ, y = x² - 2x+4 ಅಂತ ಕೊಟ್ರಪ್ಪ, ಇಷ್ಟು ದೊಡ್ಡಕ್ಕೆ ಅಗ್ಲಗ್ಲ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹಾಕೋಕ್ಕಾಗುತ್ತಾ? ದೇರ್ ಈಸ್ ಒನ್ ಈಸಿಯರ್ ಮೆಥಡ್. ಸೊ ದಟ್ ಸೆಕೆಂಡ್ ಮೆಥಡ್ ಈಸ್ ಡೆರಿವೇಟಿವ್ ಟೆಸ್ಟ್. ಓಕೆ, ಡೆರಿವೇಟಿವ್ ಟೆಸ್ಟ್ ಅರ್ಥ ಆಯ್ತಲ್ಲ? ರೈಟ್. ಸೊ ಡೆರಿವೇಟಿವ್ ಟೆಸ್ಟ್ ಇದೆಯಲ್ಲ, ಈ ಟೆಸ್ಟಿಂದ ಕೂಡ ನೀವು ತಿಳ್ಕೊಬಹುದು ಫಂಕ್ಷನ್ ಇನ್ಕ್ರೀಸಿಂಗ್ ಇದೆಯೋ ಡಿಕ್ರೀಸಿಂಗ್ ಇದೆಯೋ ಅಂತೇಳಿ. ಒಂದು ನಾರ್ಮಲ್ ಮೆಥಡ್ ಗ್ರಾಫ್ ಡ್ರಾ ಮಾಡೋದು. ಗ್ರಾಫ್ ಡ್ರಾ ಮಾಡೋದಂದ್ರೆ ಏನು, ಕೊಟ್ಟಿರೋ ಫಂಕ್ಷನ್ಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿತೀರಾ, ದೆನ್ ಗ್ರಾಫ್ ಡ್ರಾ ಮಾಡ್ತೀರಾ, ಆ ಗ್ರಾಫ್ ನೋಡಿ ನೀವು ಹೇಳ್ತೀರಾ. ಓಕೆ, ಒಂದು ಡೆರಿವೇಟಿವ್ ಟೆಸ್ಟ್ ಅಂತೇಳಿ. ಡೆರಿವೇಟಿವ್ ಟೆಸ್ಟ್ ಏನು ಅನ್ನೋದು ಮುಂದೆ ಹೇಳ್ತೀನಿ. ಈಗ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಸೊ ಅದರಲ್ಲಿ ನಾನು ಈಗ ನಿಮಗೆ ಹೇಳ್ತಿರೋದು ನಾರ್ಮಲ್ ಮೆಥಡ್. ಓಕೆ, ರೈಟ್. ಸೊ ಇಲ್ಲಿ ನೋಡಿ, ವ್ಯಾಲ್ಯೂಸ್ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ. ಇನ್ಕ್ರೀಸಿಂಗ್ ಅಂತಂದ್ರೆ ಗ್ರಾಫು ಹಿಂಗೆ ಮೇಲೆ ಹೋಗ್ತಾ ಇರ್ಬೇಕು, ಜಾಸ್ತಿ ಆಗ್ತಿರ್ಬೇಕು ವ್ಯಾಲ್ಯೂಸು. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹಿಂಗೆ ಗ್ರಾಫ್ ಜಾಸ್ತಿ ಮೇಲೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್. ಮ್ಯಾಮ್ ಹಂಗಂದ್ರೆ ಇಲ್ಲೂ ಕೂಡ ಹಿಂಗೆ ಹೋಗ್ತಾ ಇತ್ತಲ್ಲ, ಇದು ಇನ್ಕ್ರೀಸಿಂಗ್ ಆಗುತ್ತಾ? ಹೌದು, ಇದು ಕೂಡ ಇನ್ಕ್ರೀಸಿಂಗ್. ಬಟ್ ಇಲ್ಲಿ ಹಿಂಗೆ ಬಂತಲ್ಲ ಮ್ಯಾಮ್. ಸೊ ಇವೆರಡಕ್ಕೆ ಬೇರೆ ಬೇರೆ ನೇಮ್ಸ್ ಇದೆ. ಅಂದರೆ ಏನು, ಒಂಚೂರು ಹಿಂಗೆ ಸೇಮ್ ಬರ್ದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಬಂತು ಅಂದರೆ ಮೀನಿಂಗ್ ಏನಪ್ಪ, ಇಲ್ಲಿ ನೋಡ್ರಿ ನಾನು ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ತಗೊಂಡೆ, ಎಕ್ಸ್ ವ್ಯಾಲ್ಯೂ ಅಂದರೆ ಕರೆಸ್ಪಾಂಡಿಂಗ್ ಏನಾಯ್ತಪ್ಪ, ಇಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಅಪ್ಪ, ದಿಸ್ ಈಸ್ x1 ಅನ್ಕೊಳ್ಳಿ. ಓಕೆ, ಇಲ್ಲಿ ಯಾವುದೋ ಒಂದು ಬೇರೆ ಎಕ್ಸ್ ವ್ಯಾಲ್ಯೂ ತಗೊಂಡಪ್ಪ. ಆದರೆ ಇವೆರಡಕ್ಕೂ ಕೂಡ ನಾನು ಈ ಕಡೆ ವೈ ವ್ಯಾಲ್ಯೂ ನೋಡೋಕೆ ಹೋದರೆ ಎರಡಕ್ಕೂ ನನಗೆ ವೈ ಸೇಮ್ ಬಂತು. ವೈ ಅಂದರೆ ಎಫ್ ಆಫ್ ಎಕ್ಸ್ ತಾನೆ. ಸೊ ಇಲ್ಲಿ ನನಗೆ ವೈ ವ್ಯಾಲ್ಯೂ ಏನು ಸಿಕ್ತಲ್ಲ, ಎಫ್ ಆಫ್ x1, ಇಲ್ಲಿ x2ಗೆ ಕರೆಸ್ಪಾಂಡಿಂಗ್ ಆಗಿ ಸಿಕ್ಕಿರುವಂಥ ವ್ಯಾಲ್ಯೂ ಎಫ್ ಆಫ್ x2. ಅಂದರೆ x2 ಹಾಕಿದಾಗ ವೈ ವ್ಯಾಲ್ಯೂ ಮತ್ತು x1 ಹಾಕಿದಾಗ ವ್ಯಾಲ್ಯೂ ಸೇಮ್ ಬಂತು ನನಗೆ. ಓಕೆನಾ? ಆದರೆ ಇಲ್ಲಿ ನಾನು ಎಲ್ಲೇ ಚೆಕ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಒಂದು ಪಾಯಿಂಟ್ ತಗೊಂಡೆ, ಇದು x1. ಇಲ್ಲಿ ಇನ್ನೆಲ್ಲೋ ಒಂದು ಪಾಯಿಂಟ್ ತಗೊಂಡೆ, ಇದೇನಾಗುತ್ತೆ, ನಮ್ಮ x2 ಆಗುತ್ತೆ. ಈ x1ಗೆ ಈ x1 ಫಂಕ್ಷನಲ್ಲಿ ಹಾಕಿದರೆ ವೈ ವ್ಯಾಲ್ಯೂ ಬರುತ್ತಾ? ಆ ವೈ ವ್ಯಾಲ್ಯೂಗೆ ನಾವು y1 ಅಂತ ಕರಿತಿದ್ವಿ ಸಣ್ಣವರಿದ್ದಾಗ. ಈಗೇನು ಮಾಡ್ತೀವಿ, ಅದನ್ನ ಏನಂತ ಕರಿತೀವಿ, ಎಫ್ ಆಫ್ x1 ಅಂತ ಕರಿತೀವಿ. ಇಲ್ಲಿರುತ್ತದು ವೈ ಆಕ್ಸಿಸ್ ಮೇಲೆ, ಹೌದಾ? ಈ x2ಗೆ ಒಂದು ವ್ಯಾಲ್ಯೂ ಏನು ಸಿಗುತ್ತಲ್ಲ, ಇಲ್ಲಿರುತ್ತದು. ಆ ವ್ಯಾಲ್ಯೂ ಏನಪ್ಪ, ಎಫ್ ಆಫ್ x2. ಕರೆಕ್ಟಾ? ಕ್ಲೀನಾಗಿ ಅಬ್ಸರ್ವ್ ಮಾಡಿ, x1 x2 ಎಫ್ ಆಫ್ x1 ಎಫ್ ಆಫ್ x2. ಇಲ್ಲಿ ಮತ್ತು ಇಲ್ಲಿ ಡಿಫ್ರೆನ್ಸ್ ಏನಿದೆ ನೋಡಿ ಮ್ಯಾಮ್. ಇಲ್ಲಿ x1 x2 ಬೇರೆ ಬೇರೆ ಇದೆ, ಎಫ್ ಆಫ್ x1 ಎಫ್ ಆಫ್ x2 ಕೂಡ ಬೇರೆ ಬೇರೆ ಇದೆ. ಆದರೆ ಇಲ್ಲಿ x1 x2 ಬೇರೆ ಇದೆ, ಬಟ್ ಎಫ್ ಆಫ್ x1 ಎಫ್ ಆಫ್ x2 ಈಕ್ವಲ್ ಇದೆ. ಆ್ಯಂಡ್ ಇನ್ ಕೇಸ್ ನಾನು ಸ್ವಲ್ಪ ದೂರ ತಗೊಂತೀನಪ್ಪ, ಇಲ್ಲಿ x1 ತಗೊಂಡೆ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ x1 ತಗೊಂಡೆ, ಇಲ್ಲೆಲ್ಲೋ x2 ತಗೊಂಡೆ. ಓಕೆನಾ? ಸೊ ಇದಕ್ಕೆ ನನಗೆ ಏನು ಸಿಗುತ್ತೆ, ಇಲ್ಲೆಲ್ಲೋ ಎಫ್ ಆಫ್ x2 ಸಿಗುತ್ತೆ, ಇಲ್ಲೆಲ್ಲೋ ಎಫ್ ಆಫ್ x1 ಸಿಗುತ್ತೆ. ಬೇರೆ ಬೇರೆ ಸಿಗುತ್ತಾ?
ಹೌದಾ? ಇಲ್ಲಿ ವೈ ಕೋಆರ್ಡಿನೇಟು, ಇಲ್ಲಿ ವೈ ಕೋಆರ್ಡಿನೇಟ್ ಬೇರೆ ಬೇರೆ ಸಿಗುತ್ತೆ ತಾನೆ? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಇಟ್ ಡಿಪೆಂಡ್ಸ್. ಓಕೆ, ಸೊ ಇಂಥ ಫಂಕ್ಷನಿಗೆ ಏನಂತ ಕರಿತೀವಿ? ಗ್ರಾಫಿಂದ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ x1 x2ಕ್ಕಿಂತ ಸಣ್ಣದಿರುತ್ತೆ, ಇಲ್ಲಿ ನೋಡಿ ಹಿಂಗೆ ಗ್ರಾಫಲ್ಲಿ ಗೊತ್ತಿದೆಯಲ್ಲ, ಹಿಂಗೆ ನಂಬರ್ ಲೈನಲ್ಲಿ ಈ ಕಡೆ 1 2 3 4 ಹಿಂಗೆ ಬರಿತಾ ಹೋಗ್ತೀವಲ್ಲ, ಸಣ್ಣ ನಂಬರು ನೆಕ್ಸ್ಟ್ ದೊಡ್ಡ ನಂಬರೇ ಬರಿತಾ ಹೋಗ್ತೀವಿ ತಾನೆ. ಸೊ x1 ಲೆಸ್ ದೆನ್ x2 ತಗೊಂಡ್ರೆ ನನಗೆ ಎಫ್ ಆಫ್ x1 ಕೂಡ ಎಫ್ ಆಫ್ x2ಕ್ಕಿಂತ ಸಣ್ಣದೇ ಸಿಗುತ್ತೆ. ಈ ಥರ ಸಿಚುವೇಶನ್ ನನಗೆ ಎಲ್ಲಿ ಬರುತ್ತೋ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ಎವರ್ x1 is less than x2 and you get f of x1 less than f of x2 always, then such functions are called as strictly increasing. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ವರ್ಡ್ ಎಲ್ಲ ಇದೆ. ಸ್ಟ್ರಿಕ್ಟ್ಲಿ ಅಂದರೆ ಪಕ್ಕಾ ಇನ್ಕ್ರೀಸ್ ಆಗ್ತಾನೇ ಇದೆ ಅಂತ, ಎಲ್ಲೂ ಕೂಡ ನಿಂತ್ಕೊಂತಿಲ್ಲ, ಎಲ್ಲೂ ಕೂಡ ಈಕ್ವಲ್ ಬರ್ತಿಲ್ಲ. ಅರ್ಥ ಆಯ್ತಲ್ಲ? ಸ್ಟ್ರಿಕ್ಟ್ ಆಗಿ ಇನ್ಕ್ರೀಸ್ ಆಗ್ತಾನೇ ಹೋಗ್ತೈತೆ ಗ್ರಾಫು ಅಂತ ಅರ್ಥ ಅಲ್ಲಿಗೆ. ಸೊ ಇಂಥ ಫಂಕ್ಷನ್ಗೆ ಏನಂತೀರ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಎಂಥ ಫಂಕ್ಷನ್ಸು? x1 x1ಕ್ಕಿಂತ ಸಣ್ಣದು ತಗೊಂಡ್ರೆ ಎಫ್ ಆಫ್ x1 ಕೂಡ ಎಫ್ ಆಫ್ x2ಕ್ಕಿಂತ ಸಣ್ಣದು ಸಿಗುತ್ತೆ ಅಂತ. ಇಲ್ಲ ಮ್ಯಾಮ್ ದೊಡ್ಡದು ಸಿಗ್ಬೋದಲ್ಲ ವ್ಯಾಲ್ಯೂಸ್ ಅಂತಂದ್ರೆ ಅದು ಡಿಕ್ರೀಸಿಂಗಿಗೆ ಬರುತ್ತೆ, ಅವಾಗ ಅರ್ಥ ಮಾಡ್ಕೊಳ್ರಂತೆ. ಓಕೆ, ಸೊ ದಿಸ್ ಇಸ್ ಎ ಕಾನ್ಸೆಪ್ಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ವಾಕ್ ವಿತ್ ಮೀ. ಓಕೆ ಪ್ಲೀಸ್. ಅಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಆದರೆ ಕ್ಲೀನಾಗಿ ಒಂದೊಂದೇ ತಿಳ್ಕೊಂಡು ಬಂದರೆ ಈಸಿ ಆಗುತ್ತೆ. ರೈಟ್? ಓಕೆ, ನಾವು ಕಮ್ ಹಿಯರ್. ಇಲ್ಲೇನಾಗುತ್ತೆ? x1 x2 ನಾನು ಯಾವುದೇ ತಗೊಂತೀನಿ, ಇವೆರಡು ತಗೊಂತೀನಿ ಅಥವಾ ಇವೆರಡು ತಗೊಂತೀನಿ, ಏನು ತೊಂದರೆ ಇಲ್ಲ. ಬಟ್ ಎರಡೂ ಕೇಸಸ್ಸಲ್ಲಿ x1 ಸಣ್ಣದಿದೆ x2ಕ್ಕಿಂತ ಕಂಪೇರ್ ಮಾಡಿದ್ರೆ. x1 is smaller than x2. ಆದರೆ ಎಫ್ ಆಫ್ x1 ಏನಾಗ್ತಾ ಇದೆ ನೋಡಿ, ಈ ಕೇಸಲ್ಲಿ ಎಫ್ ಆಫ್ x1 ಎಫ್ ಆಫ್ x2ಕ್ಕಿಂತ ಸಣ್ಣದಿದೆ. ಅಂದರೆ ಇಲ್ಲೈತೆ ನೋಡ್ರಿ, ಈ ನಂಬರ್ ಸಣ್ಣದು, ಈ ನಂಬರ್ ದೊಡ್ಡದು. ಹೌದು ತಾನೆ? ವೈ ಆಕ್ಸಿಸ್ ಅಲ್ಲೂ ಹಂಗೆ ತಾನೆ ನಾವು ಬರೆಯೋದು. 1 2 3 ಹಿಂಗೆ ಹೋಗ್ತಾ ಇದ್ದಂಗೆಲ್ಲ ನಂಬರ್ಸ್ ಇನ್ಕ್ರೀಸ್ ಆಗುತ್ತಾ? ಸೊ ಎಫ್ ಆಫ್ x1 is less than ಎಫ್ ಆಫ್ x2. ಎಸ್, ಆ್ಯಂಡ್ ಈ ಕೇಸಲ್ಲಿ ಏನಾಯಿತು? ಎರಡು ಸೇಮ್ ಆಯಿತಾ? ಸೊ ದಟ್ ಮೀನ್ಸ್ ಈಸ್ ಈಕ್ವಲ್ ಟು, ಈ ಈಸ್ ಈಕ್ವಲ್ ಟು ಸಿಂಬಲ್ ಬರುತ್ತಲ್ಲ, ಇಂಥ ಕೇಸಲ್ಲಿ ನಾವು ಸ್ಟ್ರಿಕ್ಟಾಗಿ ಇನ್ಕ್ರೀಸ್ ಆಗ್ತೈತೆ ಅಂತ ಹೇಳಲ್ಲ, ಬಟ್ ಇನ್ಕ್ರೀಸ್ ಆಗ್ತೈತೆ, ಕಮ್ಮಿ ಅಂತೂ ಆಗ್ತಿಲ್ಲ. ಸೊ ಇಂಥ ಸಿಚುವೇಶನ್ ವೆನ್ ಎವರ್ x1 is less than x2, if we get f of x1 less than f of x2 or it is equal to f of x2, then we will simply say that it is increasing function. ಓಕೆನಾ? ಸೊ ಅಲ್ಲಿಗೆ ನಿಮಗೇನು ಅರ್ಥ ಆಯಿತು? ಇನ್ ಕೇಸ್ ಈಕ್ವಲ್ ಬರ್ತಾ ಇದೆ ಅಂದರೆ ನಾವು ಅದನ್ನು ಇನ್ಕ್ರೀಸಿಂಗ್ ಅಂತೀವಿ, ಇನ್ ಕೇಸ್ ಈಕ್ವಲ್ ಬರ್ತಾ ಇಲ್ಲ ಅಂದರೆ ಅದನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಐ ಹೋಪ್ ಸೊ ಅರ್ಥ ಆಗಿದೆ. ಪ್ಲೀಸ್ ಅರ್ಥ ಆಗಿಲ್ಲ ಅಂದರೆ ಇಲ್ಲೇ ಸ್ಟಾಪ್ ಮಾಡಿ, ಮತ್ತೆ ರಿವೈಂಡ್ ಮಾಡಿ, ಮತ್ತೆ ಸ್ಟಾರ್ಟಿಂಗಿಂದ ನೀಟಾಗಿ ಅರ್ಥ ಮಾಡ್ಕೊಂಡು ಬನ್ನಿ. ಆಲ್ದೋ ಐ ವಿಲ್ ರಿವೈಸ್ ಇಟ್ ಒನ್ಸ್ ಅಗೇನ್ ಫಾರ್ ಯು. ಏನು ಫಂಕ್ಷನ್ ಅಂದರೆ ಏನು? ಇನ್ಪುಟ್ ಅಂದರೆ ಏನು? ಎಕ್ಸ್ ವ್ಯಾಲ್ಯೂಸು. ಔಟ್ಪುಟ್ ಒಂದು ವೈ ವ್ಯಾಲ್ಯೂಸ್ ಸಿಗುತ್ತೆ, ಆ ವೈ ವ್ಯಾಲ್ಯೂಸ್ನ ನಾವು ಎಫ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ x1 ಹಾಕಿದಾಗ ನನಗೇನು ಔಟ್ಪುಟ್ ಸಿಗುತ್ತೋ ಆ ಔಟ್ಪುಟ್ಟಿನ ಹೆಸರು ಎಫ್ ಆಫ್ x1. ಅಲ್ಲಿ ನನಗೆ ಎಕ್ಸ್ ಕಾಮ ವೈ ವ್ಯಾಲ್ಯೂಸ್ ಏನು ಸಿಗುತ್ತೋ ಆ ಎಲ್ಲ ವ್ಯಾಲ್ಯೂಸ್ ಇಟ್ಕೊಂಡು ಗ್ರಾಫ್ ಡ್ರಾ ಮಾಡಿದಾಗ ನನಗೆ ಗ್ರಾಫು ಈ ಥರ ಸಿಕ್ತಪ್ಪ. ಈ ಥರ ಸಿಕ್ತು ಅಂದರೆ ಅದನ್ನು ನಾನು ಏನಂತ ಅಂತೀನಿ? ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅಂಥ ಕೇಸಸ್ಸಲ್ಲಿ ಯಾವ ವೈ ವ್ಯಾಲ್ಯೂಸ್ ಕೂಡ ಅಂದರೆ ಯಾವ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಕೂಡ ಈಕ್ವಲ್ ಆಗಲ್ಲ, ಎಲ್ಲವೂ ಬೇರೆ ಬೇರೆ ಇರುತ್ತೆ. ಅರ್ಥ ಆಯ್ತಾ? ಇನ್ ಕೇಸ್ ಯಾವುದೋ ಒಂದು ಕೇಸಲ್ಲಿ ಈಕ್ವಲ್ ಆಯ್ತಪ್ಪ, ಎಲ್ಲ ವ್ಯಾಲ್ಯೂಸು ಇನ್ಕ್ರೀಸ್ ಆಗ್ತಾನೆ ಐತೆ, ಆದರೆ ಎಲ್ಲೋ ಒಂದು ಕಡೆ ಈಕ್ವಲ್ ಆಯಿತು ಅಂದರೆ ಅದು ಜಸ್ಟ್ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳೋದಿಲ್ಲ. ಸೇಮ್ ಗೋಸ್ ವಿತ್ ಡಿಕ್ರೀಸಿಂಗ್. ಇನ್ ಕೇಸ್ ನಿಮಗೆ ಇನ್ಕ್ರೀಸಿಂಗ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಡಿಕ್ರೀಸಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಇದಕ್ಕೆ ಬನ್ನಿ, ಇಲ್ಲಿ ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಾನು ಎಲ್ಲೋ ಒಂದು ಕಡೆ x1 ತಗೊಂಡನಪ್ಪ, ಇದ್ರ ಕರೆಸ್ಪಾಂಡಿಂಗ್ ಆಗಿ ನನಗೇನು ಸಿಗ್ತೀನಿ? ಎಫ್ ಆಫ್ x1 ಸಿಗ್ತಾ? ಓಕೆನಾ? ಇಲ್ಲೆಲ್ಲೋ ನಾನು x2 ತಗೊಂಡೆ. ಇಲ್ಲಿ ನನಗೆ ಅರ್ಥ ಆಗ್ತೈತೆ x1 ಸಣ್ಣದು x2 ದೊಡ್ಡದು, ಹೌದಲ್ವಾ? ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವೈ ವ್ಯಾಲ್ಯೂ ಏನು ಸಿಕ್ತು ನನಗೆ? ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಡೆ ತಾನೆ. ಸೊ ದಿಸ್ ಈಸ್ ಎಫ್ ಆಫ್ x2. ಗ್ರಾಫ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ x1 x2ಕ್ಕಿಂತ ಸಣ್ಣದು. ಬಟ್ ನನಗೇನು ಸಿಗ್ತಾ ಇದೆ ನೋಡಿ, ಎಫ್ ಆಫ್ x1 ಎಫ್ ಆಫ್ x2ಕ್ಕಿಂತ ದೊಡ್ಡದು, ಹೌದಲ್ವಾ? ವೈ ಆಕ್ಸಿಸ್ ಅಲ್ಲಿ ಮೇಲೆ ಹೋಗ್ತಾ ಇದ್ದಂಗೆಲ್ಲ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗುತ್ತಾ? ಸೊ ದೇರ್ ಫೋರ್ ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ x2. ಈ ಥರ ಕಂಡೀಷನ್ ಎಲ್ಲಾದರೂ ಕಂಡು ಬಂದರೆ ದಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ಸೇಮ್ ಗೋಸ್ ಹಿಯರ್, ಸೇಮ್ ಲೈಕ್ ಈ ಥರ ಎಕ್ಸ್ಪ್ಲನೇಷನ್ನು. ಇಲ್ಲೆಲ್ಲೋ ನೀವು x1 ತೊಗೊತೀರ ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು x1 ತೊಗೊಂಡ್ರಿ, ಇಲ್ಲಿ ಯಾವುದೋ ಒಂದು x2 ತೊಗೊಂಡ್ರಿ. ಆ x1 x2ಗೆ ವೈ ವ್ಯಾಲ್ಯೂ ಸಿಗ್ತಾ? ನಮಗೆ ಹಿಂಗೆ ಜಾಯಿನ್ ಮಾಡಿದ್ರೆ ಎಕ್ಸ್ ಕಾಮ ವೈ ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲೇನು ಐತೋ ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಅದು x1, ಇಲ್ಲೇನಾಯ್ತೋ ಅದು ನಮ್ಮ y1.
ಆ y1ಗೆ ನಾವು ಸ್ಟ್ಯಾಂಡರ್ಡ್ ಆಗಿ ಈಗ ಹೆಸರೇನು ಕೊಡ್ತೀವಿ, f(x1) ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಈ f(x1) ಏನೋ ಒಂದು ವ್ಯಾಲ್ಯೂ ಸಿಕ್ತಪ್ಪ ನಿಮಗೆ. ಇಲ್ಲಿ x2 ತಗೊಂತೀರಾ, x2ಗೂ ಕೂಡ ಏನಾಗುತ್ತೆ, ಇಲ್ಲಿ ವ್ಯಾಲ್ಯೂ ನೋಡ್ತೀರಾ f(x1) ಜಾಗದಲ್ಲೇ ಬರ್ತಾ ಇದೆ. ಸೊ ಏನಾಯ್ತು, ಈಕ್ವಲ್ ಬಂತು ತಾನೆ, ಹೌದಾ? ಇನ್ನು ಬೇರೆ ಎಕ್ಸಾಂಪಲ್ ನೋಡಕ್ ಹೋಗ್ತೀರಾ. ಬೇರೆ ಎಕ್ಸಾಂಪಲ್ ಅಲ್ಲಿ ಏನಾಗುತ್ತೆ, ಸಪೋಸ್ ಇಲ್ಲೆಲ್ಲೋ ಒಂದ್ ಕಡೆ ಬೇರೆ ಪೆನ್ನಲ್ಲಿ ಬರೆದು ಬಿಡ್ತೀನಿ. ಇಲ್ಲೆಲ್ಲೋ ಒಂದ್ ಕಡೆ ಇದು x1 ತಗೊಂಡ್ರಪ್ಪ, ಇಲ್ಲೆಲ್ಲೋ ಒಂದ್ ಕಡೆ x2 ತಗೊಂಡ್ರಪ್ಪ. ಇಲ್ಲಿ ನೋಡ್ರಿ x1 x2, x1 x2ಗಿಂತ ಸಣ್ಣದ. ರೈಟ್ ಸೈಡ್ ಹೋಗ್ತಾ ಇದ್ದಂಗೆಲ್ಲ ನಂಬರ್ಸ್ 1 2 3. ಸೊ ಯಾವ್ದು ದೊಡ್ಡದು, x2 ದೊಡ್ಡದು. ಸೊ ಏನು, x1 ಲೆಸ್ ದ್ಯಾನ್ x2 ಇದ್ದಾಗ f(x1) ನಿಮಗೆ ಇಲ್ಲಿ ನೋಡಿ, ಇಲ್ಲಿ f(x1) ಬರುತ್ತೆ. ಈ ಪಾಯಿಂಟ್ ಇಲ್ಲಿ ಜಾಯ್ನ್ ಆಗುತ್ತಲ್ಲ, ಇದು f(x2). ಸೊ f(x1) f(x2ಗಿಂತ ದೊಡ್ಡದು. ಓಕೆ, ಅಥವಾ ಈ ಕೇಸ್ ತರ ನೋಡಿದ್ರೆ ಈಕ್ವಲ್. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಈ ಸಿಚುವೇಶನ್ ಬಂತು. ಓಕೆ, ಇಂಪ್ಲೈಸ್ ಈ ಸಿಚುವೇಶನ್ ಬಂತು ಅಂದ್ರೆ ನಾವೇನಂತೀವಿ, ಇಟ್ ಈಸ್ ಡಿಕ್ರೀಸಿಂಗ್ ಫಂಕ್ಷನ್. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಏನಾಗುತ್ತೆ, ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ x1 ಲೆಸ್ ದ್ಯಾನ್ x2, f(x1) is less than f(x2). For all the values of x1 is less than x2, if f(x1) is less than or equal to f(x2), then it is just increasing function. Increasing function aste, illa andre strictly increasing. The same goes with decreasing function. So that is nothing but if x1 is less than x2, that implies that f(x1) is greater than f(x2), it is strictly decreasing. If x1 is less than x2 and f(x1) is greater than or equal to f(x2), equal to ಬರೋ ಚಾನ್ಸಸ್ ಇದೆ ಅಂದ್ರೆ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳಲ್ಲ. ಓಕೆ, ಸ್ಟ್ರಿಕ್ಟ್ ಆಗಿ ಡಿಕ್ರೀಸ್ ಆಗ್ತಾನೇ ಇದೆ ಅಂತ ಅರ್ಥ. ಈಗ ನಿಮಗೇನು ಡೌಟ್ ಬರುತ್ತೆ, ಮ್ಯಾಮ್ ಎಲ್ಲಾ ಫಂಕ್ಷನ್ಸು ಇಲ್ಲ ಇನ್ಕ್ರೀಸಿಂಗು ಇಲ್ಲ ಡಿಕ್ರೀಸಿಂಗ್, ಎರಡರಲ್ಲಿ ಒಂದು ಆಗೇ ಆಗುತ್ತಾ ಅಂತ ಅಂದ್ರೆ ನೋ ಮೈ ಡಿಯರ್ಸ್, ದ ಆನ್ಸರ್ ಈಸ್ ನೋ. ಹಂಗಂದ್ರೆ ಕೆಲವೊಮ್ಮೆ ಫಂಕ್ಷನ್ನು ಇನ್ಕ್ರೀಸಿಂಗು ಡಿಕ್ರೀಸಿಂಗು ಎರಡೂ ಆಗದೇ ಇರಬಹುದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ವಾಟ್ ಯು ಮೀನ್ ಬೈ ಕಾನ್ಸ್ಟೆಂಟ್ ಫಂಕ್ಷನ್? y is equal to some constant. ಅಂದ್ರೆ ಮೀನಿಂಗ್ ಏನು, ನೀವು ಎಲ್ಲಿ ಐ ಥಿಂಕ್ ಫಸ್ಟ್ ಇಯರ್ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಒಂದು 5 ಫಂಕ್ಷನ್ಸ್ ಕಲಿತಿರ್ ನೋಡ್ರಿ. ಅಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಕಲ್ತಿರ್ತೀರಾ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ y is equal to c ಅಂದ್ರೆ y is equal to ಸಪೋಸ್ 7 ಅಂತ ಅನ್ಕೊಳ್ರಿ. ಓಕೆ, y is equal to 7 ಅಂದ್ರೆ ಮೀನಿಂಗ್ ಏನು, ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾನು ಏನೋ ಒಂದು ಹಾಕಿದ್ರೆ y ವ್ಯಾಲ್ಯೂ ಏನೋ ಒಂದು ಬರುತ್ತೆ. ನನಗಿದೆ ತಾನು ಇನ್ಪುಟ್ ಔಟ್ಪುಟ್ ಸೆಟ್ ಬೇಕು ಗ್ರಾಫ್ ಡ್ರಾ ಮಾಡೋಕ್ಕೆ. ಸೊ ನಾನು ಎಕ್ಸ್ ವ್ಯಾಲ್ಯೂ 0 ಹಾಕ್ತೀನಪ್ಪ. ಇಲ್ಲಿ ಎಕ್ಸೇ ಇಲ್ಲ ಅಂದರೆ ಎಲ್ಲಿ ಹಾಕ್ತೀರಾ? ಸೊ ಎಕ್ಸ್ ವ್ಯಾಲ್ಯೂ ನಾನು ಏನೇ ಹಾಕಿದ್ರು y ವ್ಯಾಲ್ಯೂ ಇಸ್ ಆಲ್ವೇಸ್, x1 ಹಾಕಿದ್ರು y ವ್ಯಾಲ್ಯೂ 7, ಎಕ್ಸ್ ವ್ಯಾಲ್ಯೂ 2 ಹಾಕಿದ್ರು y is equal to 7. ಅಲ್ಲಿ ಎಲ್ಲಿ ಎಕ್ಸೇ ಇಲ್ಲಲ್ಲ. ಸೊ ನಾನು ಎಕ್ಸಿಗೆ ಏನು ವ್ಯಾಲ್ಯೂ ತೊಗೊಂಡ್ರು y ವ್ಯಾಲ್ಯೂ ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ, ದಟ್ ಈಸ್ 7. ಇದನ್ನು ನಾನು ಗ್ರಾಫ್ ಡ್ರಾ ಮಾಡೋಕೆ ಹೋದ್ರೆ ನನಗೆ ಗ್ರಾಫ್ ಎಂಥದ್ದು ಸಿಗುತ್ತಪ್ಪ, y ವ್ಯಾಲ್ಯೂ ಎಲ್ಲೋ ಒಂದು ಕಡೆ ಇಲ್ಲಿ 7 ಅಂತ ಎಲ್ಲೋ ಒಂದಿದೆಯಾ. ಸೊ ನಾನು x1 ತಗೊಂಡ್ರೆ 7 ಬರುತ್ತೆ, x2 ತಗೊಂಡ್ರೆ 7 ಬರುತ್ತೆ. ಈ ಪಾಯಿಂಟ್ ಏನು 1,7, ಈ ಪಾಯಿಂಟ್ ಏನು 2,7. ಇಲ್ಲೆಲ್ಲೋ ಹೋದ್ರೆ ಇದೇನಾಗುತ್ತೆ 7,7, ಇಲ್ಲಿ 67, ಮತ್ಲಬ್ 6,7. ಕರೆಕ್ಟಾ? ಸೊ ಈ ಥರ ಇದನ್ನೆಲ್ಲ ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಲೈನ್ ಐತೆ x y 0. ಕರೆಕ್ಟಾ? ಇಂಥ ಗ್ರಾಫಿಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಹೆಂಗೆ ಹೇಳ್ತಿರ್ರಿ, ಯಾವ ಡೆಫಿನೇಷನ್ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲಿ? ಕರೆಕ್ಟಾ? ಇಲ್ಲಿ x1 ಲೆಸ್ ದ್ಯಾನ್ x2 ಇರಬಹುದು, ಆದರೆ y ವ್ಯಾಲ್ಯೂಸ್ ಆರ್ ಕಾನ್ಸ್ಟೆಂಟ್. ಗ್ರಾಫ್ ನೋಡಿದ್ರೆ ಹಿಂಗೆ ಕೆಳಗೂ ಬರ್ತಿಲ್ಲ, ಈ ಥರ ಮೇಲೂ ಹೋಗ್ತಿಲ್ಲ, ಜಸ್ಟ್ ಕಾನ್ಸ್ಟೆಂಟ್ ಆಗಿ ಸುಮ್ಮನೆ ಒಂದು ಲೈನ್ ಐತೆ, ಹೌದಲ್ವಾ? ಸೊ ಇಂಥ ಫಂಕ್ಷನಿಗೆ ನೀವೇನಂತ ಕರಿತೀರಾ ಅಂದರೆ, ಅವು ಇನ್ಕ್ರೀಸಿಂಗು ಆಗೋದಿಲ್ಲ ಡಿಕ್ರೀಸಿಂಗು ಆಗೋದಿಲ್ಲ ಅಂದರೆ ಅವಕ್ಕೊಂದು ಹೆಸರು ಏನು ಕರಿತೀರಿ ನೀವು? ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀರಾ. ಅರ್ಥ ಆಯ್ತಾ? ಈ ಕೆಲವೊಬ್ರು ಯಾರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೋ ಅವ್ರಿಗೆ ಇನ್ನೊಂದು ಡೌಟ್ ಬರುತ್ತೆ, ಮ್ಯಾಮ್ ಹಂಗಂದ್ರೆ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗು ಬರೀ ಕಾನ್ಸ್ಟೆಂಟ್ ಫಂಕ್ಷನ್ ಅಷ್ಟೇ ಬರುತ್ತಾ, ಅಥವಾ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ಸ್ ಇದಾವ, ಬೇರೆ ಯಾವುದಾದ್ರೂ ಫಂಕ್ಷನ್ಸ್ ಇದಾವ ವಿಚ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ? ಐ ವಿಲ್ ಸೇ ಎಸ್. ಯಾವ ಫಂಕ್ಷನ್ಸು ಮ್ಯಾಮ್ ಅಂತ ಅಂದರೆ, ಯು ಕ್ಯಾನ್ ಸಿ ಎನಿ ಫಂಕ್ಷನ್ಸ್ ವಿಚ್ ಆರ್ ಬೋತ್ ಡಿಕ್ರೀಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್. ಬೋತ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಆದಾಗ ಏನಾಗುತ್ತೆ ಅಂತಂದರೆ, ಅಂಥ ಫಂಕ್ಷನ್ಸಿಗೂ ಕೂಡ ನಾವೇನಂತ ಕರಿತೀವಿ? ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಅಂದರೆ ಅದು ಯಾವ ಥರ ಮ್ಯಾಮ್ ಅಂತ ಅಂದರೆ, ಲೆಟ್ ಮಿ ಟರ್ನ್ ದ ಶೀಟ್. ಓಕೆ,
ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ಪ್ಲೀಸ್ ಅರ್ಥ ಆಗ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಮುಖಾಂತರನೇ ಬೇರೆ ಸ್ಟೂಡೆಂಟ್ಸಿಗೆ ಕಾಂಟೆಂಟ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಪ್ಲಸ್ ಯೂಟ್ಯೂಬ್ ಕೂಡ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಮೀ, ದಟ್ಸ್ ಇಟ್. ಐ ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್ ಫ್ರಮ್ ಯು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಗ್ರಾಫ್ ಐತಪ್ಪ, ನಾನು ಡ್ರಾ ಮಾಡಕ್ಕೆ ಹೋಗ್ತೀನಿ. ಓಕೆ, ನಾನೇನಂದೆ, ಈಗ ನಾವು ಮಾಡ್ತಿರೋದೇನು, ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗು ಬರೀ ಕಾನ್ಸ್ಟೆಂಟ್ ಫಂಕ್ಷನ್ ಅಷ್ಟೇ ಆಗುತ್ತಾ ಅಂತ ಡೌಟ್ ಇತ್ತು ನಿಮಗೆ. ನಾನೇನಂದೆ, ನೋ ಮೈ ಡಿಯರ್, ಬರೀ ಕಾನ್ಸ್ಟೆಂಟ್ ಫಂಕ್ಷನ್ ಒಂದೇ ಆ ಕೆಟಗರಿಗೆ ಬರಲ್ಲ, ಬೇರೆ ಫಂಕ್ಷನ್ಸು ಬರ್ತವೆ. ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್, ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೈನ್ ಎಕ್ಸ್ ಗ್ರಾಫ್ ಗೊತ್ತಿದ್ದೆ ತಾನೆ, ನಾನು ಟ್ರಿಗ್ನೋಮೆಟ್ರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಇಲ್ಲಿ ನೋಡ್ರಿ, ಇನ್ಪುಟ್ ಎಕ್ಸ್ 0 ಡಿಗ್ರಿ ಹಾಕಿದರೆ ವೈ ವ್ಯಾಲ್ಯೂ ಏನಾಗುತ್ತಪ್ಪ, ಸೈನ್ 0 0. ಎಕ್ಸ್ 90 ಡಿಗ್ರಿ ಹಾಕಿದರೆ ವೈ ವ್ಯಾಲ್ಯೂ ಏನಾಗುತ್ತಪ್ಪ, ಸೈನ್ 90 1. ಎಕ್ಸು 180 ಡಿಗ್ರಿ ಹಾಕಿದರೆ ವೈ ವ್ಯಾಲ್ಯೂ ಎಷ್ಟಪ್ಪ, ಎಕ್ಸ್ ವೈ ವ್ಯಾಲ್ಯೂ 0. ಎಕ್ಸು 270 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟಪ್ಪ, -1. ಎಕ್ಸ್ 360 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟಪ್ಪ, 0. ಕರೆಕ್ಟಾ? ಇಲ್ಲಿ ಅಬ್ಸರ್ವ್ ಮಾಡಿ, ವೈ ವ್ಯಾಲ್ಯೂಸ್ ಯಾವಾಗಲೂ ಕೂಡ ಅಂದರೆ ಔಟ್ಪುಟ್ ರೇಂಜ್ ಅಂತ ಹೇಳಿದ್ನಲ್ಲ. ಸೊ ರೇಂಜ್ ಆಫ್ ಸೈನ್ ಎಕ್ಸ್ ನಾವು ಯೂಶಲಿ ಏನಂತ ಓದ್ತೀವಿ, ನೀವು ಸೆಕೆಂಡ್ ಪಿ ಯು ಮ್ಯಾನ್ಯುಯಲ್ ಎಕ್ಸಾಮ್ಸ್ ಹತ್ರ ಇದಾವೆ, ಗೊತ್ತಿರಬೇಕು. ರೇಂಜ್ ಆಫ್ ಸೈನ್ ಯಾವುದು? ಸೊ ಯಾವಾಗಲೂ ರೇಂಜ್ ವ್ಯಾಲ್ಯೂಸ್ ಇಲ್ಲಿ ಅಬ್ಸರ್ವ್ ಮಾಡಿ, 1 0 -1 ಅಷ್ಟರಲ್ಲೇ ಐತೆ. ಅಂದರೆ ರಿಯಲ್ ನಂಬರ್ ಲೈನ್ ಮೇಲೆ ಹಾಕ್ರಿ, ಇಲ್ಲಿ 0 ಆಯ್ತಾ, -1 ಆಯ್ತಾ, 1 ಬಂದರೆ -1 ಬರುತ್ತೆ, ಇಲ್ಲ 1 ಇಲ್ಲ 0 ಇಲ್ಲ, ಇದ್ರ ಮಧ್ಯದ ಯಾವುದಾದ್ರು 0.75 0.35 ಏನೋ ಒಂದು. ಓಕೆ, ಹಂಗಂದ್ರೆ ಏನು, ಇಷ್ಟರ ಒಳಗೆ ಬರುತ್ತೆ ಒಟ್ಟು ವ್ಯಾಲ್ಯೂಸು. ಇದಕ್ಕೆ 1ಕ್ಕಿಂತ ಜಾಸ್ತಿ -1ಕ್ಕಿಂತ ಕಮ್ಮಿ ಆಗೋದಿಲ್ಲ ಅಂತ ಅರ್ಥ. ಇಷ್ಟರ ಒಳಗೆ ಬರುತ್ತೆ. ಸೊ ನಾವು ರೇಂಜ್ ಯಾವಾಗಲೂ ಸೈನ್ ಎಕ್ಸಿಗೆ ಏನಂತ ಬರಿತೀವಿ, -1, 1. -1 ಕೂಡ ಬರುತ್ತೆ ತಾನೆ, ಇಲ್ಲೈತೆ ನೋಡ್ರಿ. ಅಂದರೆ ಇನ್ಕ್ಲೂಡೆಡ್ ಅಂದರೆ ನಾವೇನು ಬರಿತೀವಿ, ಈ ಥರ ಸೆಟ್ಸ್ ಚಾಪ್ಟ್ರಲ್ಲಿ ಇನ್ಕ್ಲೂಡೆಡ್ ನಾಟ್ ಇನ್ಕ್ಲೂಡೆಡ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟಾ? ಸೊ ಈ ಥರ ಬರಿತೀರಿ ರೇಂಜ್. ನಾನು ಹೇಳ್ಕೊಡ್ತಿರೋದು ನಿಮಗೆ ಗ್ರಾಫ್ ಸೈನ್ ಎಕ್ಸ್ ಎಂದು, ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂಸು 0 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ. ಓಕೆ, ಇಲ್ಲಿ 0 1 ಇಲ್ಲೇನಾಗುತ್ತೆ -1. 0 ಇದ್ದಾಗ 0ನೇ, ಅಂದರೆ 0, 0. ನೆಕ್ಸ್ಟ್ ಇಲ್ಲೇನಾಗುತ್ತೆ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ. ಈಗ 90 ಡಿಗ್ರಿ ಅಂದರೆ ವ್ಯಾಲ್ಯೂ ಎಷ್ಟು, 1. ಅಂದರೆ ನಾವು ಬರೆಯೋದು ಹೆಂಗೆ, ಪಾಯಿಂಟು 90 ಡಿಗ್ರಿ 1. 90 ಡಿಗ್ರಿ ಎಕ್ಸ್ ಆಕ್ಸಿಸ್ ಮೇಲೆ 1 ಇಲ್ಲಿ, ಅಂದರೆ ಇಲ್ಲಿ ಬಂತಪ್ಪ. 180 ಡಿಗ್ರಿ 0 ಅಂದರೆ ಎಷ್ಟು, 180 ಡಿಗ್ರಿ 0. ಎಕ್ಸ್ ಆಕ್ಸಿಸ್ ಅಲ್ಲಿ 180ಗೆ ಬರ್ರಿ, ವೈ ಆಕ್ಸಿಸ್ ಎಷ್ಟು ಮೂಮೆಂಟು, 0 ಮೂಮೆಂಟ್, ಅಂದರೆ ಇಲ್ಲೇ ಇರುತ್ತೆ ಪಾಯಿಂಟು. ನೆಕ್ಸ್ಟ್ 270 -1 ಅಂದರೆ 270 -1 ಅಂದರೆ ನೆಗೆಟಿವ್. ನೆಕ್ಸ್ಟ್ 360 0 ಅಂದರೆ ಇಲ್ಲಿ, ಕರೆಕ್ಟಾ? ಈ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿ ಕ್ಲೀನಾಗೆ. 0ಗೆ 0, 90ಗೆ 1, 180ಗೆ 0, 270ಗೆ -1, 360ಗೆ. ಇವನ್ನ ಜಾಯಿನ್ ಮಾಡಿ ಸ್ವಲ್ಪ ಆರ್ಡರ್ ವೈಸಲ್ಲಿ ಹಿಂಗೆ ಜಾಯಿನ್ ಮಾಡ್ತಿರಲ್ಲ, ಈ ರೀತಿ ಬರುತ್ತೆ ನಿಮಗೆ, ಹೌದಾ? ಈಗ ನಿಮಗೆ ಯಾರಾದರೂ ಇದು ಇನ್ಕ್ರೀಸಿಂಗ ಡಿಕ್ರೀಸಿಂಗ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಸೊ ದಿಸ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್ ಆಫ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಹೇಗೆ ಮ್ಯಾಮ್ ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಹಿಂಗೆ ಹೋಗ್ತಾ ಇದ್ದೀರಾ, ಇನ್ಕ್ರೀಸಿಂಗ್ ಅಪ್ಪ, ಮೇಲೆ ಹೋಗ್ತಾ ಇದೆ ವ್ಯಾಲ್ಯೂಸು, ಎಲ್ಲೂ ಕೂಡ ರಿಪೀಟ್ ಆಗ್ತಿಲ್ಲ, ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಿಂಗೆ ವಾಪಸ್ ಇಲ್ಲಿ ಬಂದಮೇಲೆ ಮತ್ತೆ ಡಿಕ್ರೀಸಿಂಗು. ಇಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಏನಿದೆಯಲ್ಲ, ಇಲ್ಲಿ ಅದೇ ವ್ಯಾಲ್ಯೂ ಬರುತ್ತೆ, ಹೌದಲ್ವಾ? ಸೊ ಇದು ಇನ್ಕ್ರೀಸಿಂಗ್ ಕೂಡ ಆಗ್ತಾ ಇದೆ, ಡಿಕ್ರೀಸಿಂಗ್ ಕೂಡ ಆಗ್ತಾ ಇದೆ. ಇಲ್ಲಿವರೆಗೂ ಡಿಕ್ರೀಸಿಂಗ್ ಬಂತಪ್ಪ, ಮತ್ತೆ ಹಿಂಗೆ ಹೋದ್ರೆ ಮತ್ತೆ ಇನ್ಕ್ರೀಸಿಂಗು, ಕರೆಕ್ಟಾ? ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಎರಡೂ ಆಗ್ತಾ ಇದ್ದಾಗ ನಾವು ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಅಂತ ಬರಿತೀವಿ. ಓಕೆ, ಸೊ ಆ ಕೆಟಗರಿಗೆ ಸೈನ್ ಎಕ್ಸು ಬರುತ್ತೆ, ಕಾಸ್ ಎಕ್ಸು ಬರುತ್ತೆ. ಅರ್ಥ ಆಯ್ತಾ? ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಯಾರು ತುಂಬ ಇನ್ನೂ ಡೀಪಾಗಿ ಓದಿರ್ತಾರೋ ಅವ್ರಿಗೆ ಡೌಟ್ ಏನು ಬರುತ್ತೆ ಅಂದರೆ, ಮ್ಯಾಮ್ ಆದರೆ ಕ್ವಶನ್ಸಲ್ಲಿ ಶೋ ದಟ್ f(x) = cos x is decreasing in 0, ಅಂತ ಆ ಥರ ಎಲ್ಲ ಕೊಡ್ತಾರಲ್ಲ, ಅದು ಹೆಂಗೆ ಮ್ಯಾಮ್ ಅಂತ ಅಂದರೆ, ಕ್ಲೀನಾಗಿ ಓದಿ ಆ ಕ್ವಶನ್ನ. ಇಲ್ಲಿವರೆಗೂ ನಾನು ನಿಮಗೆ ಹೇಳಿರೋದು ಬರೀ ಇನ್ಕ್ರೀಸಿಂಗು ಡಿಕ್ರೀಸಿಂಗು. ಈಗ ಕಾನ್ಸೆಪ್ಟ್ ಏನು ಬಂತು ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಟರ್ವಲಲ್ಲಿ ಮಾತಾಡಿದ್ರೆ, ಓಕೆ, ಈಗ ನಿಮಗೆ y = sin x ಇನ್ ಪರ್ಟಿಕ್ಯುಲರ್ ಇಂಟರ್ವಲ್, ಇಲ್ಲಿವರೆಗೂ ಯಾವ ಇಂಟರ್ವಲ್ ಅಂತ ಏನು ಹೇಳಿಲ್ಲ, ಅದಕ್ಕೆ ನಾವು ಫುಲ್ ರಿಯಲ್ ನಂಬರ್ ಲೈನ್ ಮೇಲೆ ಫುಲ್ ಗ್ರಾಫ್ ನೋಡ್ತಾ ಇದ್ದೀವಿ. ಇನ್ ಕೇಸ್ ನಾನು ನಿಮಗೆ ಈಗ 0 to 90 ಡಿಗ್ರಿ ಅಷ್ಟೇ ನೋಡ್ಬಿಟ್ಟು ಹೇಳ್ರಿ ಅಂತ ಅಂತೀನಪ್ಪ.
0 to 90 ಅಲ್ಲಿ sin x ಫಂಕ್ಷನ್ನು ಏನಾಗಿದೆ ಅಂತ ಅಂದ್ರೆ ಅವಾಗ ನೀವು ಪಟ್ ಅಂತ ಮ್ಯಾಮ್ ಹೇಳಿದಾರೆ sin x ಅಂತ ಅಂದ್ರೆ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್, ಸೊ ಆಪ್ಷನ್ ಸಿ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಂತ ಹಾಕಂಗಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಬೇಕು ಯಾವ ಇಂಟರ್ವಲ್ ಅಲ್ಲಿ ಹೇಳಿದ್ದಾರೆ. 0 to 90ನ ಬರ್ರಿ ಇಲ್ಲಿ 0 ಇಲ್ಲಿ 90 ಇಷ್ಟ್ರ ಮಧ್ಯ ಮಾತ್ರ ನಾನು ಗ್ರಾಫ್ ನೋಡಬೇಕು. ಇವೆಲ್ಲ ರಿಮೈನಿಂಗ್ ಕಟ್ ಆಗಿಬಿಡ್ಬೇಕು. ಅವಾಗ ಇಷ್ಟ್ರ ಮಧ್ಯೆ ಅಷ್ಟೇ ನೋಡಿದ್ರೆ ನನಗೇನು ಗೊತ್ತಾಗುತ್ತೆ ನೋಡ್ರಿ, ಹಿಂಗೆ ಹೋಗ್ತಾ ಇದೆ, ಹೌದಾ? ಆಮೇಲೆ ಡಿಕ್ರೀಸ್ ಆಯಿತು, ಬಟ್ ನನಗೆ ಅವ್ರು ಕೇಳಿರೋದು ಇಷ್ಟ್ರ ಮಧ್ಯೆ ಅಷ್ಟೇ 0 to 90. ಸೊ 0 to 90 ಅಲ್ಲಿ ನಮ್ಮ sin x ಫಂಕ್ಷನ್ ಏನಾಗುತ್ತೆ, ಇನ್ಕ್ರೀಸಿಂಗು. ಅದೇ ನಿಮಗೆ 90 to 180 ಕೇಳಿದ್ರೆ ಇಷ್ಟೇ ಡಿಕ್ರೀಸಿಂಗ್. 90 to 360 ಕೇಳಿದ್ರು ಕೂಡ ಡಿಕ್ರೀಸಿಂಗೇ ಬರುತ್ತೆ ನೋಡ್ರಿ. 270. ಓಕೆ, 270 to 360 ಇನ್ಕ್ರೀಸಿಂಗ್. ಸೊ ಇಂಟರ್ವಲ್ ನೋಡ್ಬೇಕು ನಿಮಗೆ ಯಾವ್ದು ಕೇಳಿದ್ದಾರೆ ಅಂತ. ಇದಕ್ಕೆ ಹೇಳಿದ್ ನಾನು ನಿಮಗೆ ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಇವೆಲ್ಲ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಈ ಚಾಪ್ಟರ್ ಈಸಿಯಾಗಿ ಅರ್ಥ ಆಗುತ್ತಂತ. ಐ ಹೋಪ್ ಸೊ ಈಗ ಅರ್ಥ ಆಗಿದೆ ನಿಮಗೆ, ರೈಟ್? ದಿಸ್ ವಾಸ್ ಆಲ್ ಅಬೌಟ್ ನಾರ್ಮಲ್ ಮೆಥಡ್. ನಾರ್ಮಲ್ ಮೆಥಡ್ ಅಲ್ಲಿ ನೀವು ಒಂದು ಫಂಕ್ಷನ್ನ ಇನ್ಕ್ರೀಸಿಂಗು ಅಥವಾ ಡಿಕ್ರೀಸಿಂಗು ಅಥವಾ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಹೇಗೆ ಹೇಳ್ತೀರಾ ಅಂತ. ಅಂದರೆ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಇನ್ಪುಟ್ ಔಟ್ಪುಟ್ ವ್ಯಾಲ್ಯೂಸ್ ಬರ್ಕೊಂತೀರಾ, ಅದ್ರ ತಕ್ಕಂತೆ ಗ್ರಾಫ್ ಹಾಕ್ತೀರಾ, ಗ್ರಾಫ್ನ ಅಬ್ಸರ್ವ್ ಮಾಡಿಬಿಟ್ಟು ಸುಮ್ಮನೆ ಹೋಗ್ತಾ ಇದೆ ಅಂತಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು. ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಈಕ್ವಲ್ ಬಂದು ಎಲ್ಲೋ ಒಂದು ಕಡೆ ಎಲ್ಲೈತದು ಇಲ್ಲೈತೆ ನೋಡಿ, ಎಲ್ಲೋ ಒಂದು ಕಡೆ ಈಕ್ವಲ್ ಬಂತು ಅಂದರೆ ಅದನ್ನ ಏನಂತೀರಾ, ಜಸ್ಟ್ ಇನ್ಕ್ರೀಸಿಂಗ್ ಅಷ್ಟೇ ಅಂತೀರಾ. ಸುಮ್ಮನೆ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತಾ ಎಲ್ಲೋ ಒಂದು ಕಡೆ ಈಕ್ವಲ್ ಬಂದು ಮತ್ತೆ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಜಸ್ಟ್ ಡಿಕ್ರೀಸಿಂಗ್ ಅಷ್ಟೇ ಹೇಳ್ತೀರಾ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳೋಲ್ಲ. ಅರ್ಥ ಆಯ್ತಾ? ಸೊ ಇದೇನಾಗುತ್ತೆ ನಾರ್ಮಲ್ ಡೆಫಿನೇಷನ್. ಈಗ ನಿಮಗೆ ಕೊಡುವಂತಹ ಎಲ್ಲ ಫಂಕ್ಷನ್ಸಿಗೂ ಈ ಥರ ನೀವು ಇನ್ಪುಟ್ ಹಾಕಿ ಔಟ್ಪುಟ್ ವ್ಯಾಲ್ಯೂಸ್ ಬರೆದು ಗ್ರಾಫ್ ಡ್ರಾ ಮಾಡಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಆಗತ್ತೆ, ಬಟ್ ಅಷ್ಟು ಟೈಮ್ ಇರೋದಿಲ್ಲ, ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ಈಸ್ ದೇರ್ ಎನಿ ಈಸಿಯರ್ ಮೆಥಡ್? ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡಬೇಕಾ ನಾವು ಎವ್ರಿ ಟೈಮು? ಮನೇಲಿ ಫ್ರೀ ಕೂತ್ಕೊಂಡಿದ್ರೆ ನೀವು ಮಾಡ್ರಿ, ಆದರೆ ಎಕ್ಸಾಮ್ ಟೈಮಲ್ಲಿ ಅಥವಾ ಆನ್ ಸ್ಪಾಟ್ ನಾನು ಹೇಳಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅವಾಗ ಈ ಥರ ಗ್ರಾಫ್ ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ಒಂದು ಕ್ವಶನ್ ವಿಲ್ ಟೇಕ್ 5 minutes, 5 to 10 minutes ಡಿಪೆಂಡಿಂಗ್ ಆನ್ ಯುವರ್ ಸ್ಪೀಡ್ ಆಫ್ ಕ್ಯಾಲ್ಕುಲೇಷನ್. ಓಕೆ, ಸೊ ಹಾಗಾಗಿ ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಇಲ್ಲಿವರೆಗೂ ಅರ್ಥ ಆಗಿದ್ದರೆ ದಯವಿಟ್ಟು ಮುಂದೆ ಪ್ರೊಸೀಡ್ ಮಾಡಿ, ಇಲ್ಲ ಅಂತ ಅಂದರೆ ಪ್ಲೀಸ್ ಮತ್ತೆ ರಿವೈಂಡ್ ಮಾಡಿ, ನೀಟಾಗಿ ವಾಚ್ ಮಾಡಿ, ಆಮೇಲೆ ಇನ್ನು ಮುಂದೆ ಪ್ರೊಸೀಡ್ ಮಾಡಿರಿ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ನಾವೇನು ತಿಳ್ಕೊಂಡ್ವಿ, ಈಗ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಬಗ್ಗೆ ತಿಳ್ಕೊಂಡ್ವಿ ಆ್ಯಂಡ್ ಯೂಸಿಂಗ್ ಗ್ರಾಫ್ ತಿಳ್ಕೊಂಡ್ವಿ. ಈಗ ಎರಡನೇ ಮೆಥಡ್, ದಿಸ್ ಈಸ್ ದ ಈಸಿಯರ್ ಮೆಥಡ್ ಟು ಗೆಟ್ ಟು ನೋ ವೆದರ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗಿದೆಯೋ ಅಥವಾ ಡಿಕ್ರೀಸಿಂಗ್ ಆಗಿದೆಯೋ ಅನ್ನೋದನ್ನ ಈಸಿಯಾಗಿ ಹೇಳೋಕೆ ನಾವು ಯೂಸ್ ಮಾಡುವಂಥ ಮೆಥಡ್ ಯಾವುದು? ಡೆರಿವೇಟಿವ್ ಟೆಸ್ಟ್. ಸೊ ಈಗ ತಿಳ್ಕೊಳ್ಳೋಣ ವಾಟ್ ಈಸ್ ಡೆರಿವೇಟಿವ್ ಟೆಸ್ಟ್. ಓಕೆ, ಹೌ ಟು ಯೂಸ್ ಇಟ್, ರೈಟ್? ಡೆರಿವೇಟಿವ್ ಟೆಸ್ಟು ತುಂಬ ಸಿಂಪಲ್ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಪಾಸ್ ಮಾಡಿ ಕಾಮೆಂಟಲ್ಲಿ ಸ್ವಲ್ಪ ಕಾಮೆಂಟ್ಸ್ ಮಾಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವಾಚ್ ಮಾಡ್ತಾರೆ, ಹೆಲ್ಪ್ ಆಗುತ್ತೋ ಇಲ್ಲೋ ಏನೂ ಗೊತ್ತಾಗಲ್ಲ ನನಗೆ. ಯಾಕಂದರೆ ನಿಮ್ಮ ಕಾಮೆಂಟ್ಸಿಂದ ಒಂಥರ ಮೋಟಿವೇಶನ್ ಸಿಗುತ್ತೆ. ಓಕೆ, ನಾನು ಮಾಡ್ತಾ ಇರೋದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಇನ್ನೂ ಮಾಡೋಣ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಏನು ಅನಿಸುತ್ತೆ, ಇಟ್ ಇಸ್ ಜಸ್ಟ್ ಒನ್ ವೇ ಕಮ್ಯುನಿಕೇಷನ್. ಅದು ಯಾರಿಗೆ ಅರ್ಥ ಆಗ್ತಿದೆಯೋ ಯಾರಿಗೆ ಅರ್ಥ ಆಗ್ತಿಲ್ವೋ ಏನಾರ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ಓಕೆ, ನಾನು ಈ ಥರ ಚೇಂಜ್ ಮಾಡಬೇಕು ನನ್ನ ಟೀಚಿಂಗ್ ಸ್ಟೈಲಲ್ಲಿ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಾಟ್ ಎವರ್ ಇಟ್ ಇಸ್ ದೇರ್, ಐ ಆಮ್ ನಾಟ್ ಸೇಯಿಂಗ್ ಬರೀ ಪಾಸಿಟಿವ್ ಬರೀರಿ ಅಂತ. ನಿಮಗೇನು ಅನಿಸುತ್ತೆ? ಓಕೆ, ಇಫ್ ಯು ಫೀಲ್ ದಟ್ ಮ್ಯಾಮ್ ಇಲ್ಲಿ ಸ್ವಲ್ಪ ನಿಮ್ಮದು ಈ ಪಾಯಿಂಟ್ ನೆಗೆಟಿವ್ ಇದೆ, ನೀವು ಇದನ್ನು ಈ ರೀತಿ ಹೇಳಿದ್ರಲ್ಲ, ಈ ರೀತಿ ಹೇಳ್ಬೋದಿತ್ತು, ನನಗೆ ಅನ್ನಿಸ್ಬೇಕು. ಅದು ನೀವು ಹೇಳಿದ ಮೇಲೆ ನನಗೂ ಅನ್ನಿಸ್ಬೇಕು, ಓಕೆ ದ ಸ್ಟೂಡೆಂಟ್ ಈಸ್ ರೈಟ್, ನಾನು ಈ ರೀತಿ ಕೂಡ ಹೇಳ್ಬೋದಿತ್ತು ಅಂತ ನನಗೆ ಅನಿಸಿದ್ರೆ ಡೆಫಿನೆಟ್ಲಿ ನಾನು ಅದನ್ನು ಚೇಂಜ್ ಮಾಡ್ಕೊತೇನೆ ಕಮಿಂಗ್ ಕ್ಲಾಸಸ್ಸಲ್ಲಿ. ಬಟ್ ನನಗೆ ಫೀಡ್ಬ್ಯಾಕ್ ಕೊಡೋರೇ ಯಾರೂ ಇಲ್ಲ ಅಂತಂದರೆ ನನಗೇನು ಅನಿಸುತ್ತೆ, ನಾನು ಮಾಡ್ತಿರೋದೇ ಕರೆಕ್ಟು ಅಂತ. ಯಾರೇ ಆಗಲಿ ಫೀಡ್ಬ್ಯಾಕ್ ಕೊಡಲಿಲ್ಲ ಅಂದರೆ ಅವ್ರಿಗೇನು ಅನಿಸುತ್ತೆ, ನಾವು ಮಾಡ್ತಿರೋದೇ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಫೀಡ್ಬ್ಯಾಕ್ ಕೊಟ್ಟರೆ ಓಕೆ ಇದನ್ನು ಈ ರೀತಿ ಮಾಡ್ಬೋದಿತ್ತು ಅಂತ ಇಂಪ್ರೂವ್ ಮಾಡ್ಕೊತೀವಿ, ಹೌದಲ್ವಾ? ಸೊ ದಟ್ ಈಸ್ ದ ರೀಸನ್ ಐ ಆಲ್ವೇಸ್ ಆಸ್ಕ್ ಯು ಟು ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಒನ್ ರೀಸನ್ ಈಸ್ ದ್ಯಾಟ್ ಆ್ಯಂಡ್ ಟು ಲೈಕ್ ದ ವಿಡಿಯೋಸ್, ದ್ಯಾಟ್ ಈಸ್ ಓನ್ಲಿ ಬಿಕಾಸ್ ಯೂಟ್ಯೂಬ್ ಏನು ಮಾಡುತ್ತೆ, ನೀವು ಲೈಕ್ ಮಾಡೋದು ಅವ್ರು ಯೂಟ್ಯೂಬಿಗೆ ಕನ್ನಡ ಬರಲ್ಲ, ಬಟ್ ನಿಮ್ಮ ಲೈಕು ನಿಮ್ಮ ಕಾಮೆಂಟ್ಸಿಂದ ಏನಾಗುತ್ತೆ ಅಂತ ಅಂದರೆ ಅದಕ್ಕೆ ರಿಯಲೈಸ್ ಆಗುತ್ತೆ. ಇಟ್ ವಿಲ್ ಸೆನ್ಸ್ ದಟ್ ದ ವಿಡಿಯೋ ಈಸ್ ಹೆಲ್ಪ್ಫುಲ್. ವಿಡಿಯೋ ಹೆಲ್ಪ್ಫುಲ್ ಇದೆ ಅಂದರೆ ಇನ್ನೂ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹತ್ರ ರೀಚ್ ಮಾಡಿಸುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ರೀಚ್ ಮಾಡಿಸಿದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಯಿತು. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಲೈಕು ಒಂದು ಕಾಮೆಂಟಿಂದ ಬೇರೆ ಯಾರಿಗೋ ಎಲ್ಲೋ ಯಾವುದೋ ಕಾರ್ನರಲ್ಲಿ ಕೂತ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನನ್ನ ಫೋಕಸ್ ಇರೋದು ಎಂಥ ಸ್ಟೂಡೆಂಟ್ಸ್ ಮೇಲೆ ಅಂದರೆ ಹೂ ಕೆನಾಟ್ ಅಫೋರ್ಡ್ ದ ಲಾರ್ಜ್ ಫೀಸ್ ಆ್ಯಂಡ್ ಹೂ ಆರ್ ವೆರಿ ವೆರಿ ಎಫ್ರೈಡ್
ತುಂಬ ಹೆದರ್ಕೊಂತಾರೆ ಟು ಆಸ್ಕ್ ಡೌಟ್ಸ್ ಟು ಟೀಚರ್ಸ್. ಅಂಥವ್ರಿಗೋಸ್ಕರ ನನ್ನ ಫೋಕಸ್ ಇರೋದು ಜಾಸ್ತಿ. ಓಕೆ, ಯಾರಿಗೂ ನೀವೇನು ಡೌಟ್ ಕೇಳೋ ಅಂತ ನೆಸೆಸಿಟಿ ಇಲ್ಲ ಅಲ್ಲಿ. ಓಕೆ, ಭಯ ಆಗುತ್ತೆ ಅಂತಂದರೆ ಆದಷ್ಟು ಕೇಳಬೇಕು ಆ್ಯಕ್ಚುಲಿ. ಬಟ್ ನೀವು ಭಯ ಆಗುತ್ತೆ ಅಂತಂದರೆ ಇಲ್ಲಿ ತಿಳ್ಕೊಳ್ಳಿ. ಇಲ್ಲಿ ಏನಾರು ಡೌಟ್ ಬಂತ, ನಿಮಗೆ ಯಾರೂ ಪರಿಚಯ ಇಲ್ಲ ಇಲ್ಲಿ ಯೂಟ್ಯೂಬಲ್ಲಿ, ಹೌದಲ್ವಾ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಇಮಿಡಿಯೇಟ್ ಹಾಕ್ರಿ, ಎಂಥ ಸಿಲ್ಲಿ ಡೌಟ್ ಇದ್ರೂ ಹಾಕ್ರಿ. ಬಟ್ ಟೈಮ್ ಮೆನ್ಷನ್ ಮಾಡಿರಿ. ಮ್ಯಾಮ್ 34 minutes 35 seconds ನೀವು -3 ಅಂತ ಬರೆದ್ರಿ, ಏನಕ್ಕೆ ಬರೆದ್ರಿ ಮ್ಯಾಮ್ ಕೇಳ್ರಿ. ಅಲ್ಲಿ +3 ತಾನೇ ಬರೋದು. ಐ ಆಮ್ ಹ್ಯೂಮನ್ ಬೀಯಿಂಗ್, ರೈಟ್? ಸೊ ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಐ ಕ್ಯಾನ್ ಕಮಿಟ್ ಮಿಸ್ಟೇಕ್. ಇಫ್ ಇನ್ ಕೇಸ್ ದೇರ್ ಇಸ್ ಮೈ ಮಿಸ್ಟೇಕ್, ಐ ವಿಲ್ ಕರೆಕ್ಟ್ ಇಟ್ ಇಮಿಡಿಯೇಟ್ಲಿ. I will reply in that comment section. I will give heart to that doubt. ಸೊ ದಟ್ ಬೇರೆಯವರು ಯೂಶಲಿ ನಾನೇ ಆಗಲಿ ಯಾವುದೋ ವೀಡಿಯೋಸ್ ನೋಡಿದ್ರೆ ಯಾವ ಕಾಮೆಂಟ್ಸಿಗೆ ಹಾರ್ಟ್ ಸಿಂಬಲ್ ಸಿಕ್ಕಿದೆ ಅದನ್ನು ನಾನು ಫೋಕಸ್ ಮಾಡಿ ನೋಡ್ತೇನೆ. ಸೊ ನಾನು ಹಾರ್ಟ್ ಸಿಂಬಲ್ ಕೊಡುವಂಥ ಕಾಮೆಂಟ್ಸ್ ಯಾವುದು ಅಂದರೆ ಎಲ್ಲಿ ಡೌಟ್ಸ್ ಕೇಳಿರ್ತೀರಾ ಅಥವಾ ಯಾವುದ್ರ ಮೇಲೆ ಬೇರೆಯವ್ರು ಬಂದರೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಕಾಮೆಂಟ್ಸ್ ಇರ್ತಾವಲ್ಲ, ಅವಕ್ಕೆ ಮಾತ್ರ ನಾನು ಹಾರ್ಟ್ ಸಿಂಬಲ್ ಕೊಡೋದು. ಓಕೆ, ಸೊ ದಟ್ ಹೆಲ್ಪ್ಸ್ ಅದರ್ಸ್ ಆಲ್ಸೋ, ರೈಟ್? ಸೊ ಆ ಥರ ಐ ಆಮ್ ನಾಟ್ ಗಾಡ್. ಐ ಮೇ ಕಮಿಟ್ ಮಿಸ್ಟೇಕ್, ದರ್ ಇಸ್ ಅ ಪಾಸಿಬಿಲಿಟಿ. ನಾನು 2 × 2 4 ಅಂತ ನನಗೆ ಗೊತ್ತು, 2 × 3 6 ಅಂತ ನನಗೆ ಗೊತ್ತು. ಬಟ್ ನಾನು ಬರಿಬೇಕಾದ್ರೆ 2 × 3 5 ಅಂತ ಬರೆದು ಬಿಡ್ತೀನಿ ಬೈ ಮಿಸ್ಟೇಕು. ಸೊ ಆ ಥರ ಮಿಸ್ಟೇಕ್ಸ್ ಐಡೆಂಟಿಫೈ ಆದರೆ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ನನಗೆ. ಅರ್ಥ ಆಯ್ತಲ್ಲ? ಸೊ ಐ ಆಮ್ ನಾಟ್ ಸೇಯಿಂಗ್ ಸೇ ಓನ್ಲಿ ಪಾಸಿಟಿವ್, ಐ ಆಮ್ ಸೇಯಿಂಗ್ ಸೇ ಓವರ್ ಆಲ್. ನಿಮಗೇನು ಅನ್ನಿಸ್ತಾ ಇದೆ ಅಥವಾ ನಿಮಗೇನಾದ್ರು ಸಿಲ್ಲಿ ಡೌಟ್ ಇದ್ರೂ ಕೂಡ, ಅಲ್ಲಿ ಮೈನಸ್ ಯಾಕೆ ಬಂತು, ಪ್ಲಸ್ ಯಾಕೆ ಬಂತು, ಇಂಥ ಸಿಲ್ಲಿ ಡೌಟ್ಸು ಕಾಲೇಜಸಲ್ಲಿ ನಿಮಗೆ ಕೇಳೋಕ್ಕೆ ಭಯ ಆಗುತ್ತೆ. ಎಲ್ಲರೂ ನಕ್ಬಿಡ್ತಾರೆ, ಅಯ್ಯೋ ಇಷ್ಟು ಗೊತ್ತಾಗ್ಲಿಲ್ವಾ ನಿನಗೆ, ಮೈನಸ್ ಹೆಂಗೆ ಬಂತು, ಆ ಥರ ಎಲ್ಲ ಅನಿಸುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಡೌಟ್ಸ್ ಕೇಳಲ್ಲ. ಐ ಹ್ಯಾವ್ ಅಬ್ಸರ್ವ್ಡ್ ಇನ್ ಮೈ ಕ್ಲಾಸಸ್ ಆಲ್ಸೋ. ಓಕೆ, ಸೊ ದಟ್ ಈಸ್ ವೈ ಫೀಲ್ ಫ್ರೀ ಹಿಯರ್. ನೋ ಒನ್ ನೋಸ್ ಯು. ಯಾರೂ ಗೊತ್ತಿಲ್ಲ. ಅದಕ್ಕೆ ಬರೀ ಫೋಕಸ್ ನೀವು ಕಲಿಯೋದ್ರ ಮೇಲೆ, ನಿಮ್ಮನ್ನು ಇಂಪ್ರೂವ್ ಹೇಗೆ ಮಾಡಬೇಕು ಅನ್ನೋದ್ರ ಮೇಲೆ ಮಾತ್ರ ಇರಬೇಕು. ಲೀವ್ ಆಲ್ ದ ಎಕ್ಸ್ಟ್ರಾ ಥಿಂಗ್ಸ್ ಅಸೈಡ್. ಓನ್ಲಿ ದೆನ್ ಯು ವಿಲ್ ಬಿ very, very successful and happy in your life. Okay, right. So let me stop it here and come back to the topic, that is derivative test. Okay, thanks for your support always. Okay, ಈಗ ಡೆರಿವೇಟಿವ್ ಟೆಸ್ಟ್. ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಎಲ್ಲ ಗೊತ್ತಾಯಿತು. ಡೆರಿವೇಟಿವ್ ಟೆಸ್ಟಿಂದ ಹೇಗೆ ಮ್ಯಾಮ್ ಕಂಡುಹಿಡಿಯೋದು ಅಂದರೆ ತುಂಬ ಸಿಂಪಲ್ ಇದೆ ನೋಡಿ. ನಿಮಗೆ ಒಂದು ಫಂಕ್ಷನ್ ಕೊಟ್ಟಿರ್ತಾರ, f(x) ಏನೋ ಒಂದು ಕೊಟ್ಟಿರ್ತಾರೆ. ಓಕೆನಾ, ನಾವು ಇಲ್ಲಿವರೆಗೂ y ತಗೊಂತಿದ್ವಿ, ಇಲ್ಲೇನೋ ಒಂದು ಕೊಡ್ತಾರೆ 2x + 4 x² - 4 ಏನೋ ಒಂದು. ಆ ಕೊಟ್ಟಿರೋದನ್ನು ನೀವೇನು ಮಾಡಬೇಕು ಅಂದರೆ f' ಕಂಡುಹಿಡಿಬೇಕು. ಓಕೆನಾ? ಸೊ ಡೆರಿವೇಟಿವ್ ಟೆಸ್ಟ್ ಏನು ಹೇಳುತ್ತೆ ಅಂದರೆ, ನಿಮಗೆ ಕೊಟ್ಟಿರುವಂಥ ಫಂಕ್ಷನ್ನು ಅದು ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಕೊಡ್ತಾರೆ ಅವರು, a, b ಇಂಟರ್ವಲ್ ಅಂದರೆ ಗೊತ್ತಿರುತ್ತೆ ಅನ್ಕೋತೀನಿ. ನಾನು ಹಿಂಗೆ ಗ್ರಾಫ್ ಹಾಕಿದ್ನಲ್ಲ, ಎಲ್ಲೋ ಒಂದು ಹಿಂಗೆ ಗ್ರಾಫ್ ಹಾಕಿದ್ನಪ್ಪ ಇಲ್ಲಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು x1, ಇಲ್ಲೆಲ್ಲ ಒಂದು ಕಡೆ x2 ಅಪ್ಪ. ಈ ಗ್ರಾಫ್ ರಾಂಗ್ ಎಕ್ಸಾಂಪಲ್ ಆಗುತ್ತೆ, ಜಸ್ಟ್ ಎ ಮಿನಿಟ್. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ನಪ್ಪ. ಅವ್ರೇನು ಮಾಡ್ತಾರೆ ನಿಮಗೆ ಅಂದರೆ, ಇಲ್ಲಿ x1 ತಗೊಂತಾರೆ, ಇಲ್ಲಿ ಯಾವುದೋ ಒಂದು x2 ತಗೊಂತಾರೆ. ಈ x1 x2 ಮಧ್ಯ ಅಂದರೆ ಇಲ್ಲಿಂದ ಇಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದಾವೆ ತಾನೆ. ಸೊ ಇದನ್ನು ನಾವೇನಂತೀವಿ ಇಂಟರ್ವಲ್. ಅದನ್ನ ಹೆಂಗೆ ಬರೀತಾರೆ, x1, ಇಲ್ಲಿ ಫಾರ್ ಎಕ್ಸಾಂಪಲ್ 1 2 ಇತ್ತಪ್ಪ. ದೆನ್ ಇನ್ ದ ಇಂಟರ್ವಲ್ 1, 2 1 2 ಸೇರಿ ಮಾತಾಡಬೇಕು ಅಂದಾಗ ಅವ್ರು ಹಿಂಗೆ ಬರೀತಾರೆ. 1 2 ಬಿಟ್ಟು ಅದ್ರ ನಡುವೆ ಇರೋ ಅಷ್ಟೇ ಮಾತಾಡಬೇಕು ಅಂದರೆ ಓಪನ್ ಇಂಟರ್ವಲ್ ಬರೀತಾರೆ. ಈ ಥರ ಬರೆದ್ರೆ ಓಪನ್ ಅಂತ ಕರಿತೀರಾ, ಈ ಥರ ಬರೆದ್ರೆ ಕ್ಲೋಸ್ ಇಂಟರ್ವಲ್ ಅಂತ ಕರಿತೀರಾ. ಸೆಟ್ಸಲ್ಲೆಲ್ಲ ಕಲ್ತಿದ್ದಾರೆ, ಹೌದಾ? ಸೊ ಈ ಥರ ಅವರು ಇಂಟರ್ವಲ್ ಕೊಡ್ತಾರೆ ನಿಮಗೆ. ಇಂಟರ್ವಲ್ ಅಂದರೆ ಏನು, ಈ ಪಾಯಿಂಟ್ಸು ಇದ್ರ ಮಧ್ಯ ಇರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರೇನಂತಾರೆ, ನಾವು ನಿಮಗೆ f(x) ಕೊಟ್ಟಿದ್ದೀವಿ, ಈ ಇಂಟರ್ವಲ್ಲಲ್ಲಿ ಆ f(x) ಏನಾಗ್ತಾ ಇದೆ, ಇನ್ಕ್ರೀಸಿಂಗ ಅಥವಾ ಡಿಕ್ರೀಸಿಂಗ ನೋಡಿ ಹೇಳ್ರಿ ಅಂತ. ಎವ್ರಿ ಟೈಮ್ ಗ್ರಾಫ್ ಡ್ರಾ ಮಾಡೋಕ್ಕಾಗಲ್ಲ. ಸೊ ನಾವು ಹೋಗ್ತಿರೋದು ಡೆರಿವೇಟಿವ್ ಟೆಸ್ಟಿಗೆ. ಸೊ ಡೆರಿವೇಟಿವ್ ಟೆಸ್ಟಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅವ್ರು ಏನು f(x) ಮತ್ತು ಇಂಟರ್ವಲ್ ಕೊಟ್ಟಿರ್ತಾರೋ, ನಾವು ಆ f(x)ನ ಫಸ್ಟ್ ಏನು ಮಾಡ್ತೀವಿ, f' ಕಂಡುಹಿಡಿತೀವಿ. ಅಂದರೆ ನಥಿಂಗ್ ಬಟ್ ಡಿಫರೆನ್ಶಿಯೇಷನ್. ಓಕೆ, ಡಿಫರೆನ್ಶಿಯೇಟ್ ಮಾಡಿದಾಗ f' ಸಿಗುತ್ತೆ. ನನ್ನ f' ಯಾವ ವ್ಯಾಲ್ಯೂಸಿಗೆ >0 ಸಿಗ್ತಿದೆಯಲ್ಲ, ಇನ್ ಕೇಸ್ ನನಗೆ ಆ f' >0 ಸಿಕ್ತು, ಪಾಸಿಟಿವ್ ಸಿಕ್ತು, ದೆನ್ ಐ ವಿಲ್ ಸೇ ದಟ್ ಇಟ್ ಈಸ್ ಇನ್ಕ್ರೀಸಿಂಗ್. ಇನ್ ಕೇಸ್ ನನಗೆ ಆ f' ನೆಗೆಟಿವ್ ಸಿಕ್ತಪ್ಪ, ನೆಗೆಟಿವ್ ಸಿಕ್ತು ಅಂದರೆ ಅದನ್ನು ಡಿಕ್ರೀಸ್. ಇಷ್ಟೇ ಸಿಂಪಲ್. ಡೆರಿವೇಟಿವ್ ಟೆಸ್ಟ್ ಅಂದರೆ ತುಂಬ ಸಿಂಪಲ್ಲು. ಏನು ಮಾಡ್ತೀರಾ, f(x) ಕೊಟ್ಟಿರ್ತಾರೆ, f' ಕಂಡುಹಿಡಿತೀರಾ. f' >0 ಯಾವ ವ್ಯಾಲ್ಯೂಸಿಗೆ ಆಗ್ತಾ ಇದೆ ಅಂತ. ಇಲ್ಲಿ ನಿಮಗೆ ಬೇಕಾಗಿರುವಂಥ ಬೇಸಿಕ್ಸ್ ಯಾವುದು, ಲೀನಿಯರ್ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ದೀನಲ್ಲ, ಅದು ಬೇಕು. ಅದು ಗೊತ್ತಿದೆ ಅಂತಂದರೆ ಈಸಿಯಾಗಿ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಐ ವಿಲ್ ಶೋ ಯು ಸಮ್ ಎಕ್ಸಾಂಪಲ್ಸ್ ಆಲ್ಸೋ, ಡೋಂಟ್ ವರಿ.
ಸೊ ಎಕ್ಸಾಂಪಲ್ಸ್ ಮುಖಾಂತರ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದಾನ್ 0 ಯಾವ ವ್ಯಾಲ್ಯೂಸಿಗೆ ಬರ್ತಿದೆಯೋ ಆ ವ್ಯಾಲ್ಯೂಸಿಗೆ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಅವ್ರು ಇಂಟರ್ವಲ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ಇಂಟರ್ವಲ್ ಅಲ್ಲಿ ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಬಂತು ಅಂತ ಅಂದ್ರೆ ಡಿಕ್ರೀಸಿಂಗ್. ಈಗ ಡೌಟ್ ಬರುತ್ತೆ ಮ್ಯಾಮ್, ಹಂಗಂದ್ರೆ ಈಕ್ವಲ್ ಟು 0 ಬಂದ್ರೆ ಎಸ್, ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಹೇಳಿದ್ರಿ, ಈಕ್ವಲ್ ಟು ಬಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಬಂತು ಅಂತ ಅಂದ್ರೆ ಟೆಲ್ ಮಿ ವೆನ್ ಈಸ್ ದ ಡೆರಿವೇಟಿವ್ 0? ಫಸ್ಟ್ ಆಫ್ ಆಲ್ ಡೆರಿವೇಟಿವ್ ಇಸ್ 0 ಓನ್ಲಿ ಫಾರ್ ಕಾನ್ಸ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ನಪ್ಪ, then what is f dash of x? The derivative of the constant is always 0. So that means what? f dash of x 0 ಬಂತು ಅಂದ್ರೆ ಕಾನ್ಸ್ಟೆಂಟ್. ನಮಗೆ ಗೊತ್ತಿದೆ ಕಾನ್ಸ್ಟೆಂಟ್ ಫಂಕ್ಷನ್ ಆರ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಓಕೆ, ಡೌನ್ವರ್ಡ್ ಆರೋ ಮಾಡಿದ್ರೆ ಡಿಕ್ರೀಸಿಂಗ್, ಅಪ್ವರ್ಡ್ ಆರೋ ಬರೆದ್ರೆ ಇನ್ಕ್ರೀಸಿಂಗ್ ಅಂತ ಗೊತ್ತಿರಲಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬಂದ್ರೆ ಇನ್ಕ್ರೀಸಿಂಗ್, ಲೆಸ್ ದ್ಯಾನ್ 0 ಬಂದ್ರೆ ಡಿಕ್ರೀಸಿಂಗ್, ಈಸ್ ಈಕ್ವಲ್ ಟು 0 ಬಂದ್ರೆ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಈಗ ಎಲ್ಲರಿಗೂ ಏನಂತಂದ್ರೆ ಮ್ಯಾಮ್ ಡೆರಿವೇಟಿವ್ ಟೆಸ್ಟ್ ಅನ್ನು ತುಂಬಾ ಸಿಂಪಲ್ ಆಗಿ ಹೇಳಿದ್ರೆ ಅರ್ಥ ಆಯ್ತು, ಬಟ್ ಕ್ವೆಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಮಾಡೋದು, ಅದನ್ನು ಅಪ್ಲೈ ಮಾಡೋದೇ ಮ್ಯಾಥ್ಸ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದೇ ಅಲ್ಲಿ. ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಥಿಯರಿ ಅಂದ್ರೆ x1 ಲೆಸ್ ದನ್ x2 ಇರುತ್ತೆ, ಎಫ್ ಆಫ್ x1 ಲೆಸ್ ದನ್ ಎಫ್ ಆಫ್ x2 ಬರಬೇಕು ಅಂತ ಥಿಯರಿ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ಅಪ್ಲೈ ಮಾಡಬೇಕಾದ್ರೆ ಏನಾಗ್ಬಿಡುತ್ತೆ, ಫ್ಲಾಪ್ ಆಗ್ಬಿಡುತ್ತೆ. ಅಂಡ್ ದಟ್ ಈಸ್ ದ ರೀಸನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಹೇಟ್ ಕ್ಯಾಲ್ಕುಲಸ್ ಪಾರ್ಟ್. ಕ್ಯಾಲ್ಕುಲಸ್ ಅಷ್ಟೆಲ್ಲ ಮ್ಯಾಥಮೆಟಿಕ್ಸ್ ಹೇಟ್ ಮಾಡಿಬಿಡ್ತಾರೆ, ಯಾಕಂದ್ರೆ ಅಪ್ಲೈ ಮಾಡಕ್ ಬರಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಸೊ ದಟ್ ಯು ವಿಲ್ ಫೀಲ್ ಪ್ರಾಪರ್ಲಿ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್. ಓಕೆ, ಸೊ ಕಾನ್ಸೆಪ್ಟ್ ಸ್ವಲ್ಪ ಇನ್ನು ಥರೋ ಆಗುತ್ತೆ ನಿಮ್ಮ ಮೈಂಡಲ್ಲಿ, ರೈಟ್? ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಒನ್ ಫಸ್ಟ್ ಈಸಿ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸಪೋಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಅಪ್ಪ. ನಾನು ನಿಮಗೆ ಕೇಳ್ತಿರೋದೇನು ಅಂದರೆ ಈ ಫಂಕ್ಷನ್ನು ಇನ್ಕ್ರೀಸಿಂಗು ಡಿಕ್ರೀಸಿಂಗು ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ ಅಂತ. ಓಕೆ, ನಾನು ಯಾವುದೂ ಇಂಟರ್ವಲ್ಸ್ ಕೊಡಲಿಲ್ಲ ನಿಮಗೆ, ಜಸ್ಟ್ ನಾನು ಕೇಳ್ತಾ ಇದ್ದೀನಿ ಎಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ, ಎಲ್ಲಿ ಡಿಕ್ರೀಸಿಂಗ್ ಆಗುತ್ತೆ, ಎಲ್ಲಿ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಆಗುತ್ತೆ ಹೇಳಿ ಅಂತ ಹೇಳಿದೆ. ನೀವೇನು ಮಾಡ್ಬೇಕೀಗ, ಗ್ರಾಫ್ ಮೆಥಡಲ್ಲಿ ಹೋದ್ರೆ ಏನಾಗುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಈಗ ಫುಲ್ ಎಕ್ಸ್ ವ್ಯಾಲ್ಯೂಸ್ ಬರೀಬೇಕು, ವೈ ವ್ಯಾಲ್ಯೂಸ್ ಬರೀಬೇಕು, ಗ್ರಾಫ್ ಚೆಕ್ ಮಾಡಬೇಕು, ಗ್ರಾಫಲ್ಲಿ ಮತ್ತೆ ನೋಡ್ಬೇಕು ಎಲ್ಲೆಲ್ಲಿ ಇನ್ಕ್ರೀಸ್ ಎಲ್ಲ ಆಗ್ತದೆ, ಡಿಕ್ರೀಸ್ ಎಲ್ಲ ಆಗ್ತೈತೆ ಅಂತ ಆಗುತ್ತೆ, ಹೌದಾ? ಸೊ ನಾವು ಯಾವ್ದು ಪ್ರಿಫರ್ ಮಾಡ್ತೀವಿ ಈಗ, ಡೆರಿವೇಟಿವ್ ಟೆಸ್ಟ್. ಸೊ ಫಸ್ಟ್ ಏನು ಮಾಡೋಣ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿಯೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x, 4x ಡೆರಿವೇಟಿವ್ ಮೈನಸ್ 4. ನನಗೆ ಇನ್ಕ್ರೀಸಿಂಗ್ ಅಂತ ಅಂದರೆ ಗೊತ್ತಿದೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸು ಗ್ರೇಟರ್ ದ್ಯಾನ್ 0 ಇದ್ರೆ ಇನ್ಕ್ರೀಸಿಂಗ್. ಸೊ ಯಾವ ವ್ಯಾಲ್ಯೂಸಿಗೆ ಈ ವ್ಯಾಲ್ಯೂ ಎಫ್ ಡ್ಯಾಶ್ ಆಫ್ ಎಕ್ಸು ಗ್ರೇಟರ್ ದ್ಯಾನ್ 0 ಬರುತ್ತೆ, ಅಬ್ಸರ್ವ್ ಮಾಡಿ, ಸಾಲ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನು 2 ಹಾಕಿದ್ರೆ 2 2 4 ಮೈನಸ್ 4 0 ಆಗುತ್ತೆ, ಅಂದರೆ 2ಗಿಂತ ಜಾಸ್ತಿ ನಂಬರ್ಸ್ ಹಾಕ್ಬೇಕು. 3 ಹಾಕಿದ್ರೆ 6 ಮೈನಸ್ 4 2, ಅಲ್ಲಿಗೆ ಪಾಸಿಟಿವ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಬರಬೇಕು. ಸೊ ಎಕ್ಸ್ ವ್ಯಾಲ್ಯೂಸು 2ಗಿಂತ ಜಾಸ್ತಿ ಹಾಕಿದ್ರೆ ಬರುತ್ತೆ ಅಂತ ಗೊತ್ತು ನನಗೆ, ಬಟ್ ಅದನ್ನು ಸಾಲ್ವ್ ಮಾಡೋದು ಹೇಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನಿದೆ, 2x ಮೈನಸ್ 4 ಗ್ರೇಟರ್ ದ್ಯಾನ್ 0, 2x ಮೈನಸ್ 4 ಈ ಕಡೆ ಬಂದರೆ ಪ್ಲಸ್ 4, ಎಕ್ಸ್ ಗ್ರೇಟರ್ ದ್ಯಾನ್ ಈ 2 ಇಲ್ಲಿ ಡಿವೈಡ್ ಆದರೆ 2 1 2 2. ಸೊ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಅದೇ ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ, ಸಿಂಪಲ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ 0 ಯಾವಾಗ, 2x ಮೈನಸ್ 4 ಲೆಸ್ ದೆನ್ 0 ಯಾವಾಗ ಆಗುತ್ತಿದ್ದು, ಸಿ ಅಬ್ಸರ್ವ್, 2x ಲೆಸ್ ದೆನ್ ಮೈನಸ್ 4 ಈ ಕಡೆ ಅಂದರೆ ಪ್ಲಸ್ 4, x ಲೆಸ್ ದೆನ್ 2. ಸೊ ವೆನ್ ಎವರ್ ಎಕ್ಸ್ ವ್ಯಾಲ್ಯೂಸ್ ಆರ್ ಲೆಸ್ ದೆನ್ 2 ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್. ಅಂದರೆ ನಮ್ಮ ಗ್ರಾಫು ಡಿಕ್ರೀಸಿಂಗ್ ಆಗುತ್ತೆ ಫಾರ್ ಎಕ್ಸ್ ಲೆಸ್ ದೆನ್ 2 ವ್ಯಾಲ್ಯೂಸ್, ಫಾರ್ ಎಕ್ಸ್ ಗ್ರೇಟರ್ ದೆನ್ 2 ವ್ಯಾಲ್ಯೂಸ್ ಏನಾಗುತ್ತೆ, ಇನ್ಕ್ರೀಸಿಂಗ್ ಆಗುತ್ತೆ. ಅದೇ 2ಗೆ ಈಕ್ವಲ್ ಆಗಿಬಿಟ್ರೆ 0 ಆಗುತ್ತಾ, ಆ್ಯಂಡ್ ಐ ಟೋಲ್ಡ್ ಯು ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಇದ್ರೆ ಏನಾಗುತ್ತೆ, ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಸೊ ಯಾವಾಗ ಆಗುತ್ತೆ, ವೆನ್ ಎವರ್ ಎಕ್ಸ್ ಇಸ್ ಈಕ್ವಲ್ ಟು 2 ವಿಲ್ ಸೇ ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್, ಎರಡೂ ಆಗಲ್ಲ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅರ್ಥ ಆಯ್ತಲ್ಲ, ರೈಟ್? ಓಕೆ, ನೀವು ಬೇಕಿದ್ರೆ ಇದಕ್ಕೆ ಗ್ರಾಫ್ ಹಾಕಿ ಚೆಕ್ ಮಾಡ್ಬೋದು. ಓಕೆ, ಅದು ನಿಮ್ಮ ಕೆಲಸ. ಮನೆಯಲ್ಲಿ ಕೂತ್ಕೊಂಡು ಎಕ್ಸ್ ವ್ಯಾಲ್ಯೂಸ್ ಇನ್ಪುಟ್ ಹಾಕ್ರಿ, ವೈ ವ್ಯಾಲ್ಯೂಸ್ ಔಟ್ಪುಟ್ ಹಾಕ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಎಕ್ಸ್ ಗ್ರೇಟರ್ ದ್ಯಾನ್ 2 ಬರುತ್ತಲ್ಲ, ಇಲ್ಲಿ ಹೆಂಗೋ ಗ್ರಾಫ್ ಬರುತ್ತೆ ನೋಡಿ, ಟ್ರೈ ಮಾಡಿ ನೀವೇ. ಓಕೆ,
ಬಟ್ 2ಕ್ಕಿಂತ ಜಾಸ್ತಿ ವ್ಯಾಲ್ಯೂಸಿಗೆ ಸ್ಲೋಲಿ ಏನಾಗುತ್ತೆ ಅದು ಇನ್ಕ್ರೀಸಿಂಗ್ ಹೋಗ್ಬಿಡುತ್ತೆ. ಸೊ ಅದು ನೀವು ಟ್ರೈ ಮಾಡಿ, ಇದು ನಿಮ್ಮ ಕೆಲಸ. ಅರ್ಥ ಆಯ್ತಾ? ರೈಟ್. ಸೊ ದಿಸ್ ಈಸ್ ಒನ್ ಸಚ್ ಎಕ್ಸಾಂಪಲ್. ಲೆಟ್ ಅಸ್ ಲುಕ್ ಅಟ್ ಟೂ ಮೋರ್ ಎಕ್ಸಾಂಪಲ್ ಸೊ ಇಟ್ ಬಿಕಮ್ಸ್ ವೆರಿ ಪರ್ಫೆಕ್ಟ್ ಫಾರ್ ಯು. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಇನ್ನೊಂದು ತಗೋಣಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಈಸ್ ಇಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್? ಟ್ರೈ ಟು ಫೈಂಡ್ ಇಟ್ ಔಟ್. ಇದು ನಿಮಗೆ ಹೋಮ್ವರ್ಕು, ತುಂಬ ಈಸಿ ಕ್ವಶನ್ ಇದೆ, ಇದು ನಿಮಗೆ ಹೋಮ್ವರ್ಕು. ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ದಯವಿಟ್ಟು. ಓಕೆ, ನಿಮಗೆ ಅರ್ಥ ಆಗಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ಈಸಿ ಇದೆ. ರೈಟ್, ಲೆಟ್ ಮಿ ಗೋ ವಿತ್ ಅನದರ್ ಎಕ್ಸಾಂಪಲ್. ಸ್ವಲ್ಪ ಕಾಂಪ್ಲಿಕೇಟೆಡ್, ಈಸಿಯಿಂದ ಕಾಂಪ್ಲಿಕೇಟೆಡ್ಗೆ ಹೋಗೋಣ. ಇದು ಈಸಿ ಇತ್ತು, ನೀವು ಮಾಡ್ಬೋದು. ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ದಯವಿಟ್ಟು ಆನ್ಸರ್ ಮಾಡಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ಫಂಕ್ಷನ್ ತಗೋಣ, 1/x. ನಾವು ದಿಸ್ ಇಸ್ ದ ರಿಯಲ್ ಪಿಕ್ಚರ್. ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x. ಇದ್ರದ್ದು ಕ್ವಶನ್ ಏನಂದ್ರೆ, ಯು ಹ್ಯಾವ್ ಟು ಟೆಲ್ ಮಿ ವೆನ್ ಈಸ್ ಇಟ್ ಇನ್ಕ್ರೀಸಿಂಗ್, ವೆನ್ ಈಸ್ ಇಟ್ ಡಿಕ್ರೀಸಿಂಗ್. ಓಕೆ, ದ ಫಂಕ್ಷನ್ ಈಸ್ 1/x. ನಾವು ಈಗ ಏನು ಮಾಡ್ಬೇಕು, ಫಸ್ಟು ಡೆರಿವೇಟಿವ್ ಟೆಸ್ಟ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/x ಸ್ಕ್ವೇರ್. ಈಗ ನಿಮ್ಮ ತಲೆ ಉಪಯೋಗಿಸ್ಬೇಕು ನೀವು. ಓಕೆ, ಸೊ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 0 ಏನಾಗುತ್ತೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಎಕ್ಸ್ ಸ್ಕ್ವೇರು, ಓಕೆ, ನಾನು ಎಕ್ಸಿಗೆ ಯಾವುದೇ ವ್ಯಾಲ್ಯೂ ತಗೊಂತೀನಿ, +1, -1, -3, -100 ಏನೇ ತಗೊಂಡ್ರು ಕೂಡ ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ಪಾಸಿಟಿವಾ? ಆಲ್ವೇಸ್ ಪಾಸಿಟಿವ್. ಸೊ ಈ ವ್ಯಾಲ್ಯೂ ಅಂತೂ ಪಾಸಿಟಿವ್. ಆಲ್ವೇಸ್ ಪಾಸಿಟಿವ್ಗೆ ನೆಗೆಟಿವ್ ಅಟ್ಯಾಚ್ ಆದರೆ ಆಲ್ವೇಸ್ ನೆಗೆಟಿವಾ? ಸೊ ಓವರ್ ಆಲ್ ನನಗೆ ಏನು ಗೊತ್ತಾಯ್ತಂದ್ರೆ, ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಕೂಡ ನೆಗೆಟಿವೇ ಇರುತ್ತೆ. ಓಕೆ, ಯಾವಾಗಲೂ ಕೂಡ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಅರ್ಥ ಆಯ್ತಾ? ಅಂದರೆ ಏನು, ಈ 1/x ಫಂಕ್ಷನ್ನು ಇಡೀ ಜೀವನದಲ್ಲೇ ಇನ್ಕ್ರೀಸಿಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಓಕೆ, ಇಟ್ ಈಸ್ ಆಲ್ವೇಸ್ ಡಿಕ್ರೀಸಿಂಗ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಆಲ್ವೇಸ್ ಲೆಸ್ ದೆನ್ 0, ಹೆನ್ಸ್ ಇಟ್ ಈಸ್ ಆಲ್ವೇಸ್ ಡಿಕ್ರೀಸಿಂಗ್. ಅರ್ಥ ಆಯ್ತಾ? ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬಹುದಾ? ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬಹುದಾ? ಚಾನ್ಸಸ್ ಇದೆಯಾ? ಎಸ್ ಟೆಲ್ ಮಿ. ವಿ ಕಾಂಟ್. ಯಾಕೆ? ಡಿನಾಮಿನೇಟರ್. ಮ್ಯಾಥಮೆಟಿಕ್ಸಲ್ಲಿ ಡಿನಾಮಿನೇಟರಲ್ಲಿ 0 ಬಂತು ಅಂದರೆ ಇಟ್ ಈಸ್ ಎ ಕ್ರೈಮ್ ಅಂತ ಅನ್ಕೊಂಡ್ಬಿಟ್ರಿ. ಓಕೆ, ಡಿನಾಮಿನೇಟರಲ್ಲಿ 0 ಬರಂಗೇ ಇಲ್ಲ, ಬಂತು ಅಂದರೆ ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಓಕೆ, ಸೊ ದೇರ್ ಫೋರ್ ದಿಸ್ ಈಸ್ ಆಲ್ವೇಸ್ ವಾಟ್? ಡಿಕ್ರೀಸಿಂಗ್ ಫಂಕ್ಷನ್. ಅರ್ಥ ಆಯ್ತಲ್ಲ? ರೈಟ್, ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇದನ್ನು ನಿಮಗೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನಿಗೆ ರೇಂಜ್ ಅಂದರೆ ಔಟ್ಪುಟ್ ಯಾವಾಗಲೂ ಕೂಡ ಏನು ಬರುತ್ತೆ ಹೇಳ್ರಿ? ವಾಟ್ ಇಸ್ ದ ರೇಂಜ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್? ಗೊತ್ತಿಲ್ಲ ಅಂದರೆ ಸೈಡಿಗೆ ಬರ್ಕೊಂಡಿರ್ರಿ, ತುಂಬ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್, higher mathematics especially. So range of exponential function is what? Positive real numbers. Positive real numbers ಯಾವಾಗಲೂ ನಮಗೆ ಇದ್ರದ್ದು ಔಟ್ಪುಟ್ ಬರುತ್ತೆ ಅಂತ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಅಷ್ಟೇ. ಹೌದಾ? ಸೇಮ್ ಟು ಸೇಮ್ ತಾನೆ ಡೆರಿವೇಟಿವ್, ರೈಟ್? ಸೊ ದಿಸ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಕೂಡ ಏನಾಗುತ್ತೆ? ಪಾಸಿಟಿವ್. ಯಾವಾಗಲೂ ಗ್ರೇಟರ್ ದ್ಯಾನ್ 0 ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇಡೀ ಜೀವನದಾಗೆ ಯಾವಾಗಲೂ ಡಿಕ್ರೀಸಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ದೆನ್ ಇಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಅರ್ಥ. ಓಕೆ, ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಯಾವುದೇ ಕ್ವೆಶನ್ ಕೊಟ್ಟರೆ ಅದನ್ನು ಗೆಸ್ ಮಾಡಬೇಕು. ಅರ್ಥ ಆಯ್ತಲ್ಲ? ಎಸ್, ರೈಟ್. ಓಕೆ, now I give you one small work. I'll give you small work. Just a minute. Let me change the sheet. ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ವಿಡಿಯೋನ ಪಾಸ್ ಮಾಡಿ, ಈಗಲ್ಲ ಕ್ವಶನ್ ಹೇಳ್ತೀನಿ ನಾನು. ಎಫ್ ಆಫ್ ಎಕ್ಸ್ ಒಂದು, ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಿ, x³ - 3x. ಇದನ್ನು ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಬರಲಿಲ್ಲ ಅಂತಂದರೆ ವಿಡಿಯೋ ಮತ್ತೆ ರೆಸ್ಯೂಮ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರೈಟ್? ಇದನ್ನು ನೀವೇ ಟ್ರೈ ಮಾಡಿ. ದಿಸ್ ಈಸ್ ಅ ವೆರಿ ಲಾಜಿಕಲ್ ಕ್ವೆಶನ್. ತುಂಬ ಥಿಂಕ್ ಮಾಡಬೇಕು ಸ್ವಲ್ಪ, ಬಟ್ ಮಾಡಿ. ಓಕೆ, ಬ್ರೈನಿಗೆ ವರ್ಕ್ ಕೊಡಿ. ಎಲ್ಲ ನಾನೇ ಎಕ್ಸ್ಪ್ಲೇನ್ ಮಾಡಿದ್ರೆ ವಾಟ್ ವಿಲ್ ಯು ಲರ್ನ್ ದೆನ್, ರೈಟ್? ಸೊ ದಟ್ ಈಸ್ ವೈ ಲರ್ನ್ ಪ್ರಾಪರ್ಲಿ. ಓಕೆ, ಈಗ ಅಬ್ಸರ್ವ್ ಮಾಡಿ. ಇದರಲ್ಲಿ ನಾನು ಕೇಳ್ತಿರೋದು ಸೇಮ್ ಕ್ವಶನ್. ಫಂಕ್ಷನ್ನು ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ, ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ ಅಂತ ಹೇಳ್ಬೇಕು ನೀವೀಗ. ಸೊ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಐ ಥಿಂಕ್ ಸೊ ಟ್ರೈ ಮಾಡಿರ್ತೀರಾ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲಿ ಬಂದು ಸ್ಟಕ್ ಆಗಿರ್ತೀರಾ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಕೆಲಸ ಏನು ಮಾಡಬೇಕಪ್ಪ? ಡೆರಿವೇಟಿವ್ ಟೆಸ್ಟ್ ಅಂದರೆ ಡೆರಿವೇಟಿವ್ ಕಂಡುಹಿಡಿತೀರಾ. x³ ಡೆರಿವೇಟಿವ್ ಏನಪ್ಪ? 3x² ಮೈನಸ್ 3x ಡೆರಿವೇಟಿವ್ ಏನಪ್ಪ? 3. ನೀವೇನು ಮಾಡ್ತೀರಾ ಮ್ಯಾಮ್? ಆ್ಯಸ್ ಯೂಶುವಲ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0
ಗ್ರೇಟರ್ ದ್ಯಾನ್ 0 ಯಾವಾಗ ಆಗುತ್ತೆ? 3x² - 3 ಗ್ರೇಟರ್ ದ್ಯಾನ್ 0. ಸ್ವಲ್ಪ ಸಾಲ್ವ್ ಮಾಡೋಣ, ಅಲ್ಲಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಗ್ರೇಟರ್ ದ್ಯಾನ್ 0. ಸೊ 3ನ ಈ ಕಡೆ ಕಳಿಸಿದ್ರೆ ಪ್ರಾಡಕ್ಟ್ ಇರೋದು ಈ ಕಡೆ ಬಂದರೆ ಡಿನಾಮಿನೇಟರು. ದೇರ್ಫೋರ್ ವಿಲ್ ಗೆಟ್ x² - 1 ಗ್ರೇಟರ್ ದ್ಯಾನ್ 0. ಎಸ್ ಆರ್ ನೋ? ದೆನ್ x² ಈಸ್ ಗ್ರೇಟರ್ ದ್ಯಾನ್ 1. ಇಲ್ಲಿಗೆ ಬಂದು ಸ್ಟಕ್ ಆಗಿರ್ತೀರ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡಿರ್ತೀರ? ಇಲ್ಲಿ ಬಂದು ಸ್ಟಕ್ ಆಗಿರ್ತೀರ. ಈಗ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೀವು ಯಾವ ವ್ಯಾಲ್ಯೂಸ್ ಹಾಕಿದ್ರೆ ನಿಮಗೆ ಗ್ರೇಟರ್ ದ್ಯಾನ್ 1 ಬರುತ್ತೆ? 0 ಹಾಕಿದ್ರೆ ಏನು ಬರುತ್ತೆ? ಒಂದೊಂದೇ ನೋಡಬೇಕು. ಓಕೆ, ಫಸ್ಟ್ ನಂಬರ್ಸ್ ನೋಡ್ರಿ, ಡೆಸಿಮಲ್ಸ್ ನೋಡಕ್ಕೆ ಹೋಗ್ಬಿಡಿ. ಫಸ್ಟು ಯಾವಾಗೇ ಆಗಲಿ ಈ ಥರ ಈಕ್ವೇಷನ್ಸ್ ಇನ್ಇಕ್ವಾಲಿಟೀಸ್ ಇರ್ತಾವಲ್ಲ, ಫಸ್ಟು 0 ಚೆಕ್ ಮಾಡಬೇಕು, ದೆನ್ ಪಾಸಿಟಿವ್ ನಂಬರ್ ಚೆಕ್ ಮಾಡಬೇಕು, ದೆನ್ ನೆಗೆಟಿವ್ ನಂಬರ್ ಚೆಕ್ ಮಾಡಬೇಕು. ಇದು ನಿಮ್ಮ ಮೆಥಡ್ ಆಗಿರಬೇಕು. ಓಕೆ ರೈಟ್. ಸೊ 0 ಹಾಕಿದ್ರೆ ನಿಮಗೇನು ಸಿಗುತ್ತೆ? 0 ಹಾಕಿದ್ರೆ ಏನು ಸಿಗುತ್ತಪ್ಪ? x = 0 ತಗೊಂಡ್ರೆ ನನಗೇನು ಸಿಗುತ್ತೆ? 0 ಈಸ್ ಗ್ರೇಟರ್ ದ್ಯಾನ್ 1. ಹೌದಾ? ನೋ ಮೈ ಡಿಯರ್. ಸೊ ಯಾವ್ಯಾವ ವ್ಯಾಲ್ಯೂಸು ಇದನ್ನು ಸ್ಯಾಟಿಸ್ಫೈ ಮಾಡುತ್ತೋ ಆ ವ್ಯಾಲ್ಯೂಸಿಗೆ ನಮ್ಮ ಫಂಕ್ಷನ್ನು ಇನ್ಕ್ರೀಸಿಂಗ್ ಆಗುತ್ತೆ ಅಂತ ನಮಗೆ ಗೊತ್ತು. ನಾವು ಅದನ್ನೇ ಕಂಡುಹಿಡಿತಿದ್ದೀವಿ. ಈಗ 1 ಹಾಕಿದರೆ 1² 1 ಈಸ್ ಗ್ರೇಟರ್ ದ್ಯಾನ್ 1. ಒಂದು ನಂಬರು ಅದಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯ ಇದೆಯಾ? ನಾಟ್ ಪಾಸಿಬಲ್. ಈಕ್ವಲ್ ಟು ಇದ್ದಿದ್ರೆ ಪಾಸಿಬಲ್ ಇತ್ತು. ಇಲ್ಲಿ x² > 1 ಇದ್ದಿದ್ರೆ ಪಾಸಿಬಲ್ ಇತ್ತು, ಬಟ್ ಇದು ಕೂಡ ಪಾಸಿಬಲ್ ಇಲ್ಲ. ನಾವು ಮೈನ್ಲಿ ಫೋಕಸ್ ಮಾಡ್ತಿರೋದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕಂಡೀಷನ್ ಮೇಲೆ ಮಾತ್ರ. ಓಕೆ, ಸೊ = ಬೇಡ. ಈಗ x = 2 ತಗೊಳ್ಳಿ. 2² ನಾನು ಈಗ ತಗೊಳಕ್ಕೆ ಹೇಳ್ತಿದ್ದೀನಲ್ಲ, ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೇಳ್ತಿದ್ದೀನಿ ಇಲ್ಲಿ. ಓಕೆ, x = 2 ತಗೊಂಡ್ರೆ 2² 4 ಈಸ್ ಗ್ರೇಟರ್ ದ್ಯಾನ್ 1. ಎಸ್, ಇಟ್ ಈಸ್ ಟ್ರೂ. ಅಂದರೆ ಯಾವ ವ್ಯಾಲ್ಯೂಗೆ ಬಂತು? 2 ಬಂತು. ಹಂಗಂದ್ರೆ ನಾನು ಎಕ್ಸ್ ವ್ಯಾಲ್ಯೂಸು 2ಗಿಂತ ಜಾಸ್ತಿ ತೊಗೊಂಡ್ರೆ ಎಲ್ಲದಕ್ಕೂ ಪಾಸಿಟಿವ್ ಬರುತ್ತೆ ಅಂತ ಗೊತ್ತಾಯ್ತು ನನಗೆ, ಅಂದರೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಗೊತ್ತಾಯ್ತು. 1 ಮತ್ತು 2 ಮಧ್ಯೆ ಇರೋ ನಂಬರ್ಸ್ ಆಗುತ್ತಾ ಅಂತ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಯಾಕೆ? ಈಗ ಫಾರ್ ಎಕ್ಸಾಂಪಲ್ 1 ಆದಮೇಲೆ ನಾನು 1.1 ತಗೊಂತೀನಪ್ಪ. 1.1 ತಗೊಂಡ್ರೆ 1.21 ಏನೋ ಬರುತ್ತೆ. ಅದು ಕೂಡ 1.21 ಈಸ್ ಗ್ರೇಟರ್ ದ್ಯಾನ್ 1. 1.21 ಗ್ರೇಟರ್ ದ್ಯಾನ್ 1 ಅಂತ ಬರೆದ್ರೆ ಟ್ರೂ ತಾನೆ. ಸೊ ದಟ್ ಮೀನ್ಸ್ ವಾಟ್? 1ಗಿಂತ ಮೇಲೆ ಯಾವುದೇ ವ್ಯಾಲ್ಯೂಸ್ ತೊಗೊಂಡ್ರು ಕೂಡ ನನಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನಾನೇನು ಫಿಗರ್ ಔಟ್ ಮಾಡಿದೆ? ಎಕ್ಸು ಗ್ರೇಟರ್ ದ್ಯಾನ್ 1 ಇದ್ದರೆ ನನಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಹಂಗಂತ ಖುಷಿಯಾಗಿ ಅಲ್ಲೇ ಬಿಡೋದಲ್ಲ, ಇನ್ನೂ ಲಾಜಿಕ್ ಇದೆ. ನಾನೇನು ಹೇಳಿದ್ದೀನಿ? ಫಸ್ಟ್ 0 ಚೆಕ್ ಮಾಡಬೇಕು, ದೆನ್ ಪಾಸಿಟಿವ್ ನಂಬರ್, ದೆನ್ ನೆಗೆಟಿವ್ ನಂಬರ್ ಚೆಕ್ ಮಾಡಿ. ನೆಗೆಟಿವ್ ನಂಬರ್ಸಲ್ಲಿ 0 ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ರೈಟ್? ಲಿವ್ ಇಟ್. x = -1 ಹಾಕ್ರಿ. -1² again ಪಾಸಿಟಿವ್, ದಟ್ ಈಸ್ 1 ಗ್ರೇಟರ್ ದ್ಯಾನ್ 1 ರಾಂಗ್. ಸೊ x -1 ತಗೊಂಡ್ರು ಕೂಡ ರಾಂಗೆ. x -2 ತಗೊಂತೀನಿ. -2² + 4 ಗ್ರೇಟರ್ ದ್ಯಾನ್ 1 ಆಗ್ತಾ ಇದೆಯಾ? ಹಂಗಂದ್ರೆ ನೆಗೆಟಿವ್ ನಂಬರ್ಸಿಗೂ ಪಾಸಿಬಲ್ ಇದೆ. ಸೊ ದಟ್ ಮೀನ್ಸ್ ವಾಟ್? x ಲೆಸ್ ದ್ಯಾನ್ ಎಲ್ಲಿಂದ? -1ದಿಂದ ಆ ಕಡೆ, ಅಂದರೆ x ಲೆಸ್ ದ್ಯಾನ್ -1. ಇವೆರಡೂ ಕಂಡೀಷನ್ಸು ಸ್ಯಾಟಿಸ್ಫೈ ಆಗ್ತಾ ಇದೆ ಇದರಲ್ಲಿ. ಇದು ಎಲ್ಲಿಂದ ಬಂತು? ಇದರಿಂದ. ಸೊ ಈ ಡೆಫಿನೇಷನ್ ಯಾರು ರಿಲೇಟೆಡ್? ಇನ್ಕ್ರೀಸಿಂಗ್ ಫಂಕ್ಷನ್ ರಿಲೇಟೆಡ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಬೇಸಿಕ್ಕಿಂದ ಸಿಂಪಲ್ ಎಕ್ಸಾಂಪಲ್ ಒಂದೆರಡು ಕೊಟ್ಟು ಆಮೇಲೆ ಇದಕ್ಕೆ ಯಾಕೆ ಬಂದೆ ಅಂದರೆ ಒಂದೇ ಸತಿ ಕಾಂಪ್ಲಿಕೇಟೆಡಿಗೆ ಬಂದರೆ ಏನಾಗುತ್ತೆ ನಿಮಗೆ ಅರ್ಥ ಆಗೋದಿಲ್ಲ ಅಂತೇಳಿ. ದಟ್ ಈಸ್ ವೈ ಐ ಹೋಪ್ ಸೊ ಕಾನ್ಸೆಪ್ಟ್ ತುಂಬ ಕರೆಕ್ಟಾಗಿ ಕ್ಲಿಯರ್ ಆಗ್ತಾ ಇದೆ, ರೈಟ್? ಆಗ್ತಿಲ್ಲ ಅಂತಂದರೆ ಪ್ಲೀಸ್ ಸ್ವಲ್ಪ ರಿವೈಸ್ ಮಾಡಿ ಮತ್ತೆ ವಾಚ್ ಮಾಡಿ. ಆದಷ್ಟು 2-3 ಟೈಮ್ಸ್ ಸೇಮ್ ಥಿಂಗ್ನ ವಾಚ್ ಮಾಡಿದ್ರೆ ಆಟೋಮೆಟಿಕಲಿ ತಲೆಗೆ ಹೋಗ್ಬಿಡುತ್ತೆ. ಓಕೆ, ಈಗ ಇನ್ಕ್ರೀಸಿಂಗ್ ಹೇಳಬೇಕಾ? ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ಈ ಥರ ಸಿಗುತ್ತೆ. ಇನ್ನು ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ರಿಯಲ್ ನಂಬರ್ ಲೈನ್ ಇದೆಯಾ? ರಿಯಲ್ ನಂಬರ್ ಲೈನು ಇದು 0ನಾ, ಇದು 1ನಾ, ಇದು -1ನಾ? ಕರೆಕ್ಟ್ ಇದೆಯಾ? ಜಸ್ಟ್ ಮಿನಿಟ್. ಎಸ್ ವಿರೋಜ್ ಸೊ ಎಸ್ ಇಲ್ಲಿ ನೋಡಿ. ಸೊ 0, 1, -1 ರಿಯಲ್ ನಂಬರ್ ಲೈನ್ ಅಂದರೆ ಇನ್ನೂ ಇರುತ್ತೆ ಇಲ್ಲಿ 1, 2, 3, 4, 5 ಈ ಕಡೆ -1, -2, -3 ಎಲ್ಲ ಇರುತ್ತೆ. ಈಗ ನಾನು ಇದನ್ನು ಈ ರೀತಿ ಹೇಳ್ಬೋದು, ಏನು? f of x is increasing when x is greater than 1 and x is less than -1. ಗ್ರಾಫಿಕಲಿ ಮೀನಿಂಗ್ ಏನು? x ಗ್ರೇಟರ್ ದ್ಯಾನ್ 1 ಅಂದರೆ ಯಾವ ಕಡೆ ಅಪ್ಪ? 1 ಅಂತೂ ತಗೊಳಂಗಿಲ್ಲ ತಾನೆ. x ಗ್ರೇಟರ್ ದ್ಯಾನ್ r = 1 ಅಂತ ಬರೆದ್ರೆ ತಪ್ಪಾಗುತ್ತೆ, ಯಾಕಂದರೆ 1ಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ನಾವು ನೋಡಿದ್ವಿ ಆಲ್ರೆಡಿ. ಓಕೆ, ಸೊ 1 ಅಂತೂ ಬರಲ್ಲ, ಅಂದರೆ ಓಪನ್ ಇಂಟರ್ವಲ್. 1ಗಿಂತ ಆ ಕಡೆ ಸೈಡು, ಈ ಕಡೆ ಸೈಡ್ ಅಂದರೆ ಏನಪ್ಪ? +∞. ಸೊ ಇಂಟರ್ವಲ್ ಬರಿಬೇಕು ಅಂತ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಯಾವುದಪ್ಪ? ಓಪನ್ ಇಂಟರ್ವಲ್ 1, ಯಾಕಂದರೆ 1 ಬರೋದಿಲ್ಲ, ಬರ್ತಾ ಇದ್ರೆ ಕ್ಲೋಸ್ಡ್ ಇಂಟರ್ವಲ್, ∞. ಇಂಟರ್ವಲ್ ಥರ ಬರಿಬೇಕಂದ್ರೆ ಹಿಂಗೆ, ಈ ಥರ ಬರಿಬೇಕಂದ್ರೆ ಹಿಂಗೆ. ನೆಕ್ಸ್ಟ್ x ಲೆಸ್ ದ್ಯಾನ್ -1. ಲೆಸ್ ದ್ಯಾನ್ ಅಂದರೆ ಲೆಫ್ಟ್ ಸೈಡಾ?
ಅಂದರೆ -1 ಬರ್ತಾ ಇಲ್ಲ, ಹೌದಾ? ಅದಕ್ಕೆ ಇಲ್ಲೂ ಓಪನ್ ಇಂಟರ್ವಲ್ಲು, ಈ ಕಡೆ ಫುಲ್ ಅಂದರೆ -∞. ಸೊ ಅದನ್ನು ಬರೆಯೋದು ಹೆಂಗೆ? ಎಕ್ಸ್ ಬಿಲಾಂಗ್ಸ್ ಟು -∞, -1. ಎರಡು ಸೇರ್ಸ್ ಹೇಳಬೇಕಂದ್ರೆ ನಾನು ನಿಮಗೆ ಹೇಳಿದ್ದೀನಿ, ಇಂಟರ್ವಲ್ ಅಂದರೆ ಅದು ಕೂಡ ಒಂದು ಸೆಟ್ಟು, ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅಂತ ಸೆಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೌದಾ? ಸೆಟ್, ಜಸ್ಟ್ ಎ ಮಿನಿಟ್. ಎಸ್ ಇಂಟರ್ವಲ್ ಕೂಡ ಏನಾಗುತ್ತೆ? ಸಬ್ಸೆಟ್ ಆಗುತ್ತೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಓಕೆ? ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಐ ಆಮ್ ವೆರಿ ಸಾರಿ. ರೈಟ್, ಇಂಟರ್ವಲ್ ಕೂಡ ಏನಾಗುತ್ತೆ? ಸಬ್ಸೆಟ್ಟು. ಸೊ ಸೆಟ್ಸು ಎರಡು ಸೇರಿಸಿ ಹೇಳ್ಬೇಕು, ನಂಬರ್ಸ್ ಎರಡು ಸೇರಿಸಿ. ಈಗ 5, 7 ಐತೆ ಅನ್ಕೊಳ್ರಿ, ಎರಡು ಸೇರಿಸ್ರಿ ಅಂದರೆ ಏನು ಮಾಡ್ತಾರೆ? ಪ್ಲಸ್ ತಾನೆ. ಸೆಟ್ಸ್ನ ಸೇರಿಸ್ಬೇಕು ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೆ? ಯೂನಿಯನ್ ಸಿಂಬಲ್. ಸೊ ನಾನು ಯೂನಿಯನ್, ಇದು ಮತ್ತು ಇದು ಎರಡು ಸೇರಿ ಹೇಳಬೇಕು ಅಂದರೆ ನಾನು ಏನು ಹೇಳ್ತೀನಿ? ಎಕ್ಸ್ ಬಿಲಾಂಗ್ಸ್ ಟು -∞, -1 ಯೂನಿಯನ್ 1, ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಈ ಥರ ಸಿಗುತ್ತೆ ಕೆಲವೊಂದು ಕಡೆ. ನೀವೇನು ಮಾಡ್ತೀರಿ ಗೊತ್ತಾ? ಈ ಥರ ಅಡಿಕ್ಟ್ ಆಗಿರ್ತೀರಾ, ಅದಕ್ಕೆ ಈ ಥರ ನೀವು ಸಿಂಬಲ್ ನೋಡಿದ್ರೆ ಇದು ಏನು ಕೊಟ್ಟಿದ್ದಾರಪ್ಪ ಗೊತ್ತೇ ಆಗ್ತಿಲ್ಲ ಅಂತ ನಿಮಗೆ ಅನಿಸುತ್ತೆ. ಬಟ್ ಇಟ್ ಈಸ್ ವೆರಿ ಈಸಿ. ಈ ಥರ ನೀವು ಡಿಕೋಡ್ ಮಾಡಬೇಕು, ಒಂದೊಂದು ಸ್ಪ್ಲಿಟ್ ಮಾಡಿ ಕಲ್ತ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಂತ ಅನ್ಕೋತೀನಿ. ರೈಟ್. ಇದೇ ಸೇಮು ಡಿಕ್ರೀಸಿಂಗಿಗೆ ಬೇಕು ನನಗೆ, ಅಂದರೆ f'(x) <0 ಯಾವುದಕ್ಕೆ ಬರುತ್ತೆ ಅಂತ, ಹೌದಾ? ಸೊ f'(x) ನಮ್ಮ ಹತ್ರ ಏನಿತ್ತಪ್ಪ? ಸೇಮ್ 3x² - 3 <0. ಸೊ ಲಾಸ್ಟಿಗೆ ನಾವು ಬರೋದು x² <1. ಇದಕ್ಕೆ ಬಂದು ನಿಲ್ತೀವಿ, ಹೌದಾ? ಸಿಂಪ್ಲಿಫೈ ಅಂತೂ ಸೇಮ್ ಇದೆ, ಜಸ್ಟ್ ಸಿಂಬಲ್ ಲೆಸ್ ದ್ಯಾನ್ ಯಾವಾಗ ಆಗುತ್ತೆ ಅಬ್ಸರ್ವ್ ಮಾಡಿ. ಈಗ ನಾನು ಇನ್ಕ್ರೀಸಿಂಗ್ ಅಂತೂ ನನಗೆ ಆಲ್ರೆಡಿ ಗೊತ್ತಾಯಿತು. ಒಂದೇನೋ ಲಾಜಿಕ್ ತಲೆ ಉಪಯೋಗಿಸಿದ್ರೆ ಇಲ್ಲಿ ಇನ್ಕ್ರೀಸಿಂಗ್ ಅಂದರೆ ಡೆಫಿನೆಟ್ಲಿ ಇದರಲ್ಲಿ ಮಾತ್ರ ಡಿಕ್ರೀಸಿಂಗ್ ಆಗಿರ್ಬೋದು ಅಂತ ಅರ್ಥ. ಅಲ್ಲಿಗೆ ಕಾಮನ್ ಸೆನ್ಸು. ಬೇಡ ಅಂತಂದರೆ ವ್ಯಾಲ್ಯೂಸ್ ಹಾಕಿ ಚೆಕ್ ಮಾಡಿರಿ. x = 0 ಹಾಕಿದರೆ ಏನಾಗುತ್ತಪ್ಪ? 0 is less than 1, ಎಸ್ ಟ್ರೂ, ಹಂಗಂದ್ರೆ ಬರ್ತಾ ಇದೆ 0ಗೆ. x = 1 ಹಾಕಿದರೆ 1 ಲೆಸ್ ದ್ಯಾನ್ 1 ತಪ್ಪು. ಒಂದು ನಂಬರು ಅದಕ್ಕಿಂತ ಶಾರ್ಟ್ ಅದೇ ಆಗೋದಿಲ್ಲ, ಸ್ಮಾಲ್ ಆಗಲ್ಲ. x = -1 ತಗೊಂಡ್ರೆ -1 ಅಗೇನ್ 1 ಲೆಸ್ ದ್ಯಾನ್ 1, ಅಗೇನ್ ಇಟ್ ಇಸ್ ಫಾಲ್ಸ್. ಓಕೆ, ಅದೇ ನಾನು x = 2 ಹಾಕಿದರೆ 2² 4 ಲೆಸ್ ದ್ಯಾನ್ 1, 4 ಲೆಸ್ ದ್ಯಾನ್ 1 ಇಲ್ಲ. -2 ಹಾಕಿದರೆ ಅದೇ ಕತೆ. ಇನ್ನು ಮುಂದೆ ದೊಡ್ಡ ನಂಬರ್ಸ್ ಯಾವುದೇ ಹಾಕಿದ್ರು ಬರಲ್ಲ ಅಂತ ಅರ್ಥ. ಅಲ್ಲಿಗೆ ಎಲ್ಲಿಗೆ ಬಂತು? x = 0 ಬಂತು, 1ಗೆ ಬರಲಿಲ್ಲ, -1. 0 ಮತ್ತು 1 ಮಧ್ಯದಲ್ಲಿ, ಎಸ್ 0 ಬಂತು. 0 ಮತ್ತು 1 ಮಧ್ಯ ಇರುವಂಥ ನಂಬರ್ 0.5 ತಗೊಂಡ್ರೆ 0.5² 0.25, ಹೌದಾ? 0.25 is less than 1. ಅಲ್ಲಿಗೆ ನಾನು ಈ ನಡುವೆ ಇಲ್ಲಿ ಯಾವುದೇ ನಂಬರ್ಸ್ ತೊಗೊಂಡ್ರು ಕೂಡ ಎಲ್ಲವೂ ಕೂಡ ಲೆಸ್ ದ್ಯಾನ್ 1 ಬರುತ್ತೆ, ನನಗೆ ಸ್ಯಾಟಿಸ್ಫೈ ಆಗುತ್ತೆ. ಅದ್ರದ್ದು ಸ್ಕ್ವೇರ್ಸು ಲೆಸ್ ದ್ಯಾನ್ 1 ಬರುತ್ತೆ, ಅಂದರೆ x² ಲೆಸ್ ದ್ಯಾನ್ 1 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇರೋದು ಈ ನಂಬರ್ಸ್ ಅಷ್ಟೇ, 1 -1 ಬಿಟ್ಟು. ಸೊ ನಾನೇನು ಹೇಳ್ತೀನಿ, ಇದನ್ನ ಹೆಂಗೆ ಹೇಳ್ತೀನಿ ಅಂದರೆ ಎಕ್ಸ್ ಬಿಲಾಂಗ್ಸ್ ಟು -1 ಇಂದ 1 ಮಧ್ಯೆ ಎಲ್ಲ ನಂಬರ್ಸು. ಓಕೆ, -1 1 ಸೇರಿಸಬಾರ್ದು, ಅದಕ್ಕೆ ಓಪನ್ ಇಂಟರ್ವಲ್ಲು. ಅದೇ ಸೇರಿಸಬೇಕು ಅಂತ ಇದ್ದಿದ್ರೆ ಈ ಥರ ಬರಿತೀವಿ, ಇದನ್ನ ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಬಟ್ ಇಲ್ಲಿ ಇದು ಬರೋಲ್ಲ. ಸೊ f(x) ಈಸ್ ಡಿಕ್ರೀಸಿಂಗ್, ದಿಸ್ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ವೆನ್ x ಬಿಲಾಂಗ್ಸ್ ಟು -1, 1. ಅರ್ಥ ಆಯ್ತಾ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಅರ್ಥ ಮಾಡ್ಕೋಬೇಕಾಗತ್ತೆ. ರೈಟ್, ದಿಸ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್. ಪಾಸಿಬಲ್ ಆದರೆ ಮತ್ತೆ ರಿವೈಂಡ್ ಮಾಡಿ ಈ ಎಕ್ಸಾಂಪಲ್ನ ಮತ್ತೆ ನೋಡ್ಕೊಳ್ಳಿ. ನಾನು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ರಿಲೇಟೆಡ್ ಕಂಪ್ಲೀಟ್ ನಿಮಗೆ ಅರ್ಥ ಮಾಡ್ಸೋಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ರಿಲೇಟೆಡ್ ಎಕ್ಸಸೈಸ್ನ ಸಾಲ್ವ್ ಮಾಡ್ತೀನಿ. ಸೇಮ್ ಪ್ಲೇಲಿಸ್ಟಲ್ಲೇ ಎಲ್ಲ ಅವೈಲೇಬಲ್ ಇರುತ್ತೆ, ಸೊ ಲಿಂಕ್ ನಿಮಗೆ ಕೆಳಗೆ ಇದೆ. ಓಕೆ, ಇದೇ ಥರ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಎಲ್ಲ ವೀಡಿಯೋಸಿಗೋಸ್ಕರ ಚಾನಲ್ ಟಚ್ಚಲ್ಲಿರ್ರಿ. ಓಕೆ, ಸಬ್ಸ್ಕ್ರಿಪ್ಷನ್ಸ್ ಯಾರು ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ, ಲೈಕ್ಸ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಇದೆಲ್ಲ ನಿಮ್ಮ ಡ್ಯೂಟಿ. ಓಕೆ, ರೈಟ್, ದಟ್ ಈಸ್ ಆಲ್ ದ ಸಪೋರ್ಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಯು. ದಟ್ಸ್ ಇಟ್, ನಥಿಂಗ್ ಎಲ್ಸ್. ಆ್ಯಂಡ್ ದಟ್ಸ್ ಇಟ್. ಇದೇ ಥರ ನೆಕ್ಸ್ಟ್ ಕಾನ್ಸೆಪ್ಟ್ ಇದ್ದಾವೆ, ಮ್ಯಾಕ್ಸಿಮಮ್ ಮಿನಿಮಮ್ ಐ ಥಿಂಕ್ ಅದಿದೆ. ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಡಿಲೀಟ್ ಆಗಿದೆ ಅನಿಸುತ್ತೆ ಸಿಲೆಬಸಲ್ಲಿ, ಬಟ್ ಓಕೆ, ಲೆಟ್ ಸಿ. ಇಫ್ ಯು ವಾಂಟ್ ಇಟ್ ಐ ವಿಲ್ ಗೋ ವಿತ್ ಇಟ್ ಆಲ್ಸೋ. ರೈಟ್, ಸದ್ಯಕ್ಕೆ ಇದಾದಮೇಲೆ ಎಕ್ಸಸೈಸ್ ಆದಮೇಲೆ ಮ್ಯಾಕ್ಸಿಮಮ್ ಮಿನಿಮಮ್ ಈ ರೀತಿ ನಾನು ನಿಮಗೆ ಎಲ್ಲ ಸಾಲ್ವ್ ಮಾಡಿ ಕೊಟ್ಬಿಡ್ತೀನಿ. ಆ್ಯಂಡ್ ಜಸ್ಟ್ ಗೋ ಆ್ಯಂಡ್ ಟ್ಯಾಕಲ್ ಆಲ್ ದ ಎಕ್ಸಾಮ್ ವಿತ್ ಬ್ಯೂಟಿಫುಲ್ ವೇ, ಬ್ಯೂಟಿಫುಲ್ ಮೈಂಡ್ ಸೆಟ್. ಓಕೆ, ಬಹೆಟ್ ಮಾಡಿದ್ರೆ 1-2 ದಿನ ಇರುತ್ತಷ್ಟೇ, ಕಲೀರಿ, ಕಲಿತ್ರೆ ಲೈಫ್ ಲಾಂಗ್. ರೈಟ್, ಸೊ ದಟ್ಸ್ ಇಟ್. ಓಕೆ, ಸೊ ದ್ಯಾಟ್ಸ್ ಆಲ್. ನಿಮ್ಮ ಏನೇ ಕಾಮೆಂಟ್ಸ್ ಏನಾದರೂ ಇದ್ದರೂ ಕೂಡ ಅದನ್ನು ಕಾಮೆಂಟ್ಸಲ್ಲಿ ಹೇಳಿ. ಓಕೆ, so that's all for today. Thank you so much. God bless you.